ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯರು ರಚಿಸಿದ ಶ್ರೀಸ್ತುತಿಯ ಮೊದಲನೆಯ ಪದ್ಯವನ್ನು ನಿನ್ನೆ ನೋಡಿದ್ದೆವು. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಮತ್ತು ಬ್ರಹ್ಮ ಪದವಿಯಂಥ ಅತ್ಯುನ್ನತವಾಗಿರತಕ್ಕಂಥ ವೈಭವ ಮತ್ತು ಜನಸಾಮಾನ್ಯರ ಸಾಮಾನ್ಯ ವೃತ್ತಿ, ಇದು ಎಲ್ಲವೂ ಕೂಡ ಒಬ್ಬನ ಸಿರಿವಂತಿಕೆ ಮತ್ತೊಬ್ಬನ ಬಡತನ, ಇದು ಎಲ್ಲವೂ ಯಾವ ಶ್ರೀತತ್ವದ ಕೊಡುಗೆಯೋ ಅಂಥ ಇಡೀ ವಿಶ್ವವನ್ನು ನಿಯಮನ ಮಾಡ್ತಕ್ಕಂಥ ಮಹಾಶಕ್ತಿಯಾದಂಥ ಶ್ರೀತತ್ವ ಕೂಡ ಯಾರ ಕಟಾಕ್ಷದ ಬಲದಿಂದ ಅಂಥ ಶಕ್ತಿಯನ್ನು ಪಡೆದಿದ್ದಾಳೋ ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿದರು. ಶ್ರೀತತ್ವಕ್ಕೆ ಒಂದು ವಿಶೇಷಣ ಇದೆ ಆ ಶ್ಲೋಕದಲ್ಲಿ, ಊರ್ಜಿತಾ ಸಾ ಶ್ರೀಹಿ ಅಂತ. ಭಗವಂತನಿಗೆ ಅಜಿತಂ ಅನ್ನತಕ್ಕಂಥ ವಿಶೇಷಣ ಇದೆ. ಊರ್ಜಿತ ಅಂತಂದ್ರೆ ಉನ್ನತ ಅಂತ ಅರ್ಥ, ಎಲ್ಲಕ್ಕಿಂತ ಹೆಚ್ಚು. ಊರ್ಕ ಅಂದರೆ ಬಲ ಅಂತ ಅರ್ಥ ಇದೆ. ಊರ್ಜಿತ ಅಂದರೆ ಅತ್ಯಂತ ಎಲ್ಲ ತತ್ವಗಳನ್ನು ನಿಯಂತ್ರಿಸತಕ್ಕಂಥ ಶಕ್ತಿ ಇರತಕ್ಕವಳು, ಅತ್ಯಂತ ಎತ್ತರದಲ್ಲಿ ಉನ್ನತ ಸ್ಥಿತಿಯಲ್ಲಿ ಇರುವವಳು ಅಂತ. ಅಭಿವೃದ್ಧಿ, ಪೂರ್ಣವಾದ ವೃದ್ಧಿಯನ್ನು ಪಡೆದವಳು. ಸಾಮಾನ್ಯ ನಮ್ಮಲ್ಲಿ ಅವನ ಸಂಪತ್ತು ಊರ್ಜಿತಕ್ಕೆ ಬಂತು ಅಂತ ಹೇಳ್ತೇವೆ. ಊರ್ಜಿತಕ್ಕೆ ಬರೋದ್ರಿಂದ ಮೇಲಕ್ಕೆ ಬರೋದು, ಅದನ್ನ ಎಲ್ಲಕ್ಕಿಂತ ಮೇಲೆ ಇರುವವಳು ಅಂತ ಅರ್ಥ. ಊರ್ಜಿತ ಅಂದರೆ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಇರತಕ್ಕಂಥವಳು. ಅಂಥ ಲಕ್ಷ್ಮಿಯನ್ನು ತನ್ನ ಕಟಾಕ್ಷದಿಂದ ರಕ್ಷಿಸುವ ಅಜಿತ. ಅಜಿತ ಅಂತ ಅನ್ನೋದು ಹಿಂದಿನ ಮನ್ವಂತರದಲ್ಲಿ ಆದ ಭಗವಂತನ ಒಂದು ರೂಪ ಅಂತ ಹೇಳಿದೆ. ಮತ್ತು ಅಜಿತ ಅನ್ನೋದಕ್ಕೆ ಸಾಮಾನ್ಯವಾಗಿ ಯಾರಿಗೂ ಮಣಿಯದವನು, ಎಲ್ಲರಿಗಿಂತಲೂ ಎತ್ತರದಲ್ಲಿರುವವನು, ಸರ್ವೋತ್ತಮ ಅನ್ನುವುದು ಒಂದು ಅರ್ಥ. ಆದ್ದರಿಂದ ಅಜಿತ ಅನ್ನೋದು ಭಗವಂತನ ಸಾಮಾನ್ಯ ನಾಮವೂ ಹೌದು, ಒಂದು ರೂಪ ವಿಶೇಷದ ನಾಮವೂ ಹೌದು. ಹಿಂದಿನ ಮನ್ವಂತರದಲ್ಲಿ ಅಜಿತ ನಾಮಕನಾಗಿ, ಚಾಕ್ಷುಷ ಮನ್ವಂತರದಲ್ಲಿ ಅಜಿತ ನಾಮಕನಾಗಿ ಭಗವಂತ ಅವತರಿಸಿದ್ದ. ಆ ರೂಪವಾದ ವಿಶೇಷವನ್ನ ಇಲ್ಲಿ ಯಾಕೆ ಹೇಳ್ತಾರೆ? ಮುಂದೆ ಫಲಶ್ರುತಿಯಲ್ಲಿ ಕೂಡ ಅಜಿತನನ್ನು ಮನಸ್ಸಿನಲ್ಲಿ ಇಟ್ಟು ಯಸ್ತೋತ್ರ ಮೇತದ ಅಭಿಯಾತಿ ತಯೋರಭೀಷ್ಟಂ ಅಂತ, ಅಜಿತನನ್ನು ಮನಸ್ಸಿನಲ್ಲಿ ನೆನೆದು ಈ ಸ್ತೋತ್ರವನ್ನು ಪಠಿಸಿದರೆ ಅಂತ. ಆ ಅಜಿತ ರೂಪದ ಕ್ರಿಯೆಯನ್ನು ನಾವು ಯೋಚನೆ ಮಾಡಿದರೆ, ಆ ಅಜಿತ ರೂಪ ಮಾಡಿರ್ತಕ್ಕಂಥ ಒಂದು ಮಹಾಕಾರ್ಯ ಯಾವುದು ಅಂದರೆ, ಸಮುದ್ರ ಮಥನ ಮಾಡಿದರು ದೇವತೆಗಳು ಅಮೃತಕ್ಕೋಸ್ಕರ. ಸಮುದ್ರ ಮಥನ ಮಾಡಿದಾಗ ದೇವತೆಗಳ ಜೊತೆಗೆ ತಾನೂ ಒಂದು ರೂಪದಿಂದ ಭಗವಂತ ಮಥನ ಮಾಡಿದ್ದ. ಕೂರ್ಮ ರೂಪದಿಂದ ಆ ಮಂದರವನ್ನು ಎತ್ತಿ ಹಿಡಿದಿದ್ದ. ಅಜಿತ ರೂಪದಿಂದ ತಾನೂ ಮಥನ ಮಾಡಿದ್ದ. ದೇವತೆಗಳ ಜೊತೆಗೆ ಅಮೃತ ಮಥನ ಮಾಡಿದ ರೂಪ ಅದು. ಹಾಗಾಗಿ ಅಜಿತ ರೂಪ ಅಮೃತವನ್ನು ಕೊಡುವ ರೂಪ ಅಂತ, ಅಮೃತಪ್ರದ. ನಮಗೆ ಬೇಕಾಗಿರತಕ್ಕಂಥದ್ದು ಕೂಡ ಆ ಅಮೃತತ್ವ. ದೇವತೆಗಳಿಗೆ ಅಮೃತವನ್ನು ಕೊಟ್ಟ ಅಜಿತನೇ ನಮಗೂ ಅಮೃತತ್ವವನ್ನು ಕೊಡು ಅನ್ನುವ ಪ್ರಾರ್ಥನೆ. ಆ ರೂಪ ವಿಶೇಷವನ್ನು ಉಲ್ಲೇಖ ಮಾಡುವುದರಲ್ಲಿ ಇದೆ ಅಂತ ನಾವು ಅನುಸಂಧಾನ ಮಾಡಬಹುದು. ಲಕ್ಷ್ಮಿಯ ಕ್ರಿಯೆಗಳನ್ನು ಹೇಳುವಾಗ ಇಲ್ಲಿ ಸೃಷ್ಟ್ಯಾದ್ಯಷ್ಟಕಗಳು ಭಗವಂತನ ಮೂಲಕ ಆಗುವಂಥ ಸೃಷ್ಟ್ಯಾದ್ಯಷ್ಟಕಗಳನ್ನು ಭಗವಂತನ ಅನುಗ್ರಹದಿಂದ ಲಕ್ಷ್ಮಿ ಮಾಡಬಲ್ಲಳು ಅಂತ ಹೇಳಿದರು. ಅದನ್ನು ಮಾಡುವುದಕ್ಕೆ ಅವಳು ಕೇವಲ ತಾನಾಗಿ ಮಾಡ್ತಾಳೋ ಅಥವಾ ಬೇರೆ ದೇವತೆಗಳ ಮೂಲಕ ಮಾಡಿಸ್ತಾಳೋ? ಯಾವತ್ತೂ
ಭಗವಂತನಾಗಲಿ ಲಕ್ಷ್ಮಿಯಾಗಲಿ ತಾನು ಸ್ವತಃ ಯಾವ ಕ್ರಿಯೆಯನ್ನು ಮಾಡುವುದಿಲ್ಲ, ಇನ್ನೊಬ್ಬರ ಮೂಲಕ ಒಳಗೆ ನಿಂತು ಅವರಿಗೆ ಆ ಶಕ್ತಿ ಕೊಟ್ಟು ಮಾಡಿಸ್ತಾಳೆ. ಸೃಷ್ಟಿಯಾದಿಗಳನ್ನು ಮಾಡಿ, ಸೃಷ್ಟಿಗೆ ಚತುರ್ಮುಖನನ್ನ ನಿಮಿತ್ತವಾಗಿಟ್ಟುಕೊಂಡು, ಸಂಹಾರಕ್ಕೆ ಶಿವನನ್ನು ನಿಮಿತ್ತವಾಗಿಟ್ಟುಕೊಂಡು, ಹೀಗೆ ಬೇರೆ ಬೇರೆ ಕ್ರಿಯೆಗಳಿಗೆ ಬೇರೆ ಬೇರೆ ದೇವತೆಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಈ ಕೆಲಸಗಳನ್ನು ಭಗವಂತ ಮತ್ತು ಲಕ್ಷ್ಮಿ ಮಾಡ್ತಾರೆ. ಆ ಭಗವಂತನ ಈ ಸೃಷ್ಟಿ ವ್ಯಾಪಾರ, ಪ್ರಪಂಚದ ಬ್ರಹ್ಮಾಂಡದ ವ್ಯಾಪಾರಕ್ಕೆ ಉಪಕರಣಗಳಾಗಿರತಕ್ಕಂಥ ಬ್ರಹ್ಮಾಂಡದ ಮತ್ತು ಪಿಂಡಾಂಡದ, ನಮ್ಮ ದೇಹದಲ್ಲಿ ಪಿಂಡಾಂಡದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಭಗವಂತನ ಈ ಮಹಾಕಾರ್ಯ, ವಿಶ್ವ ನಿಯಮನ ರೂಪವಾದ ಮಹಾಕಾರ್ಯಕ್ಕೆ ನೆರವು ಕೊಡತಕ್ಕಂಥ ದೇವತೆಗಳನ್ನು ಅವಳು ನಿಯಂತ್ರಿಸುವ ಬಗೆಯನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಬ್ರಹ್ಮೇಶ ಶಕ್ರ ಶಿವ ಧರ್ಮ ಶಶಾಂಕ ಪೂರ್ವ ಗಿರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತ್ಯಚಿಂತ್ಯ ಶ್ರೀರ್ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಮುಖ್ಯವಾಗಿ ಭಗವಂತನ ಮತ್ತು ಲಕ್ಷ್ಮಿಯ ಈ ಸೃಷ್ಟಿ ಸಂಹಾರ ನಿಯಮನ ರೂಪವಾದಂಥ ಪ್ರಪಂಚದ ನಿಯಂತ್ರಣದ ಕಾರ್ಯಕ್ಕೆ ನೆರವಾಗತಕ್ಕಂಥ ಮುಖ್ಯ ದೇವತೆ ಆದಿಜೀವ ಬ್ರಹ್ಮ. ಅವನ ಅನಂತರ ಈಶ ಅಂದರೆ ಶಿವ, ಬ್ರಹ್ಮ ರುದ್ರ, ಆಮೇಲೆ ಬ್ರಹ್ಮೇಶ ಶಕ್ರ, ಅನಂತರ ಶಿವನ ಅನಂತರ ಇಂದ್ರ, ಇಂದ್ರನ ಅಂತರ ರವಿ ಧರ್ಮ ಶಶಾಂಕ. ರವಿ ಅಂದರೆ ಸೂರ್ಯ, ಧರ್ಮ ಅಂದರೆ ಯಮಧರ್ಮರಾಜ, ಶಶಾಂಕ ಅಂದರೆ ಚಂದ್ರ. ಇಲ್ಲಿ 6 ದೇವತೆಗಳನ್ನು ಹೇಳಿದ್ದಾರೆ. ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯಚಂದ್ರರು ಮತ್ತು ಯಮ. ಈ 6 ದೇವತೆಗಳನ್ನು ಇಲ್ಲಿ ಹೇಳಿದ್ದಾರೆ. ಈ 6 ದೇವತೆಗಳನ್ನು ಹೇಳುವುದರ ಮೂಲಕ ಇನ್ನೂ ಕೆಲವು ದೇವತೆಗಳನ್ನು ಆಚಾರ್ಯರು ಸೂಚಿಸಿದ್ದಾರೆ. ಯಾಕೆಂದರೆ ಒಬ್ಬ ದೇವತೆಯ ಹೆಸರು ಹೇಳಿದರೆ ಆ ದೇವತೆಯ ಕಕ್ಷೆಯಲ್ಲೇ ಇರತಕ್ಕ ಸಮಾನ ಸ್ಕಂಧರಾದ ದೇವತೆಗಳನ್ನು ತೆಗೆದುಕೊಳ್ಳಬೇಕು. ಮತ್ತು 2 ದೇವತೆಗಳನ್ನು ಹೇಳಿದಾಗ ಆ ಇಬ್ಬರ ಮಧ್ಯದಲ್ಲಿರತಕ್ಕಂಥ ಕಕ್ಷೆಯಲ್ಲಿರುವ ದೇವತೆಗಳನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಹಾಗೆ ಮೊಟ್ಟ ಮೊದಲು ಲಕ್ಷ್ಮಿಯ ಅನಂತರ ಇರತಕ್ಕ ಏಕಮಾತ್ರ ಜೀವ ಅಂದರೆ ಬ್ರಹ್ಮ. ಬ್ರಹ್ಮನನ್ನು ಹೇಳಿದರು ಚತುರ್ಮುಖ ಬ್ರಹ್ಮ. ಸೃಷ್ಟಿ, ಸಂಹಾರ ಮತ್ತು ಪಾಲನೆ, ಈ 3 ಕ್ರಿಯೆಗಳಲ್ಲಿ ಪಾಲನೆಯನ್ನು ಸ್ವತಃ ವಿಷ್ಣು ರೂಪದಿಂದಲೇ ಮಾಡುವುದರಿಂದ ವಿಶ್ವಸ್ಥಿತಿ ಅದಾಗೋಯ್ತು, ವಿಷ್ಣುವಿನ ಕ್ರಿಯೆ. ಆಮೇಲೆ ಪ್ರಳಯ ಸರ್ಗ, ಸಂಹಾರ ಸೃಷ್ಟಿ. ಸಂಹಾರ ಸೃಷ್ಟಿಗೆ ಬ್ರಹ್ಮ ಮತ್ತು ಶಿವರು ಕಾರಣ. ಅದನ್ನು ಸೃಷ್ಟಿ ಕ್ರಮದಲ್ಲಿ ಬ್ರಹ್ಮ ಈಶ ಅಂತಂದ್ರು. 3ನೇದು ಸ್ಥಿತಿ. ಆ ಸ್ಥಿತಿಯನ್ನು ಮಾಡತಕ್ಕಂಥ ಇನ್ನೊಂದು ರೂಪ ಇಲ್ಲ, ಭಗವಂತ ತನ್ನ ರೂಪದಿಂದಲೇ ಸ್ಥಿತಿಯನ್ನು ಮಾಡುವುದರಿಂದ ಸ್ಥಿತಿ ಕಾರಣವಾದ ರೂಪವನ್ನು ಬಿಟ್ಟರು. ಸೃಷ್ಟಿಗೆ ಕಾರಣವಾದ ಬ್ರಹ್ಮ, ಸಂಹಾರಕ್ಕೆ ಕಾರಣವಾದ ಈಶ ಶಿವ. ಆಮೇಲೆ 3 ಲೋಕ, ಇವರಿಬ್ಬರನ್ನು ಬಿಟ್ಟರೆ ಅನಂತರ ಬರುವವನು ಭಗವಂತ, ನಂತರ ಬ್ರಹ್ಮ. ಬ್ರಹ್ಮ ಅಂದರೆ ಬ್ರಹ್ಮನ ಸಮಾನ ಸ್ಕಂಧನಾದ ವಾಯು, ಬ್ರಹ್ಮವಾಯುಗಳು. ಈಶನ ಸಮಾನ ಸ್ಕಂಧರಾಗಿರ್ತಕ್ಕಂಥ ಗರುಡಶೇಷರು. ಹಾಗಾದರೆ ಈಗ ಬ್ರಹ್ಮ ಅನ್ನೋದ್ರಿಂದ ಬ್ರಹ್ಮವಾಯುಗಳು, ಈಶ ಅನ್ನೋದ್ರಿಂದ ಗರುಡಶೇಷರುದ್ರರು 5 ದೇವತೆಗಳನ್ನು ಹೇಳಿದಾಗಾಯಿತು. ಅನಂತರ ಬರತಕ್ಕಂಥ ದೇವತೆ ಇಂದ್ರನೇ. ಈ 5 ಮಂದಿಯನ್ನು ಬಿಟ್ಟರೆ ದೇವತಾ ಕಕ್ಷೆಯಲ್ಲಿ ಅಂದರೆ ಪುರುಷ ದೇವತೆಗಳಲ್ಲಿ ಮತ್ತೆ ಬರತಕ್ಕವ ಇಂದ್ರ. ಬ್ರಹ್ಮ, ಈಶ, ಶಕ್ರ. ಇದು 3 ಅನುಕ್ರಮವಾಗಿ ಒಂದರ ನಂತರ ಒಂದು ತಾರತಮ್ಯ ಕ್ರಮದಲ್ಲೇ ಇದೆ. ಬ್ರಹ್ಮ ಕಕ್ಷೆ, ಅದರ ನಂತರ ಈಶ ಕಕ್ಷೆ, ಅದರ ನಂತರ ಪುರುಷ ದೇವತೆಗಳಲ್ಲಿ ನಂತರ ಬರತಕ್ಕವ ಇಂದ್ರ ಕಕ್ಷೆ. ಅಥಾತೋ ವಿಷ್ಣುರು ಬ್ರಹ್ಮ ವಾಯು ಗರುಡಶೇಷ ರುದ್ರಾಹ ಪುರಂದರ ಕಾಮವು ಅಂತ. ಅನಂತರ ಬರತಕ್ಕವನು ಇಂದ್ರ ಮತ್ತು ಕಾಮ. ಆ ಶಕ್ರ ಆದ ಮೇಲೆ ಇವನು 8ನೇ ಕಕ್ಷೆಯಲ್ಲಿ ಬರ್ತಾನೆ. ವಾಸ್ತವಿಕವಾಗಿ ಆಯಾ ದೇವತೆಗಳನ್ನು ಹೇಳಿದರೆ ಅವರ ಜೊತೆಗೆ ಅವರ ಪತ್ನಿಯರನ್ನೂ ಪರಿಗ್ರಹಿಸಬೇಕು. ಕಾರಣ ಏನು ಅಂತಂದರೆ ಮನುಷ್ಯ ಲೋಕದಲ್ಲಿ ಪತಿಪತ್ನಿ ಭಾವ ನಿಯತ ಅಲ್ಲ, ಆದರೆ ದೇವತೆಗಳಿಗೆ ಪತಿಪತ್ನಿ ಭಾವ ನಿಯತ. ಆದ್ದರಿಂದ ಅವರು ಯಾವಾಗಲೂ ಜೊತೆಗೇ ಇರುವವರು ಮತ್ತು ಜೊತೆಗೇ ಅಭಿಮಾನ. ಅವರಿಗೆ ನಿಯಂತ್ರಣ ಮಾಡುವಾಗ ಗಂಡ ಯಾವ ತತ್ವಾಭಿಮಾನಿಯೋ ಆ ತತ್ವಕ್ಕೆ ಪತ್ನಿಯೋ ಅಭಿಮಾನಿ ದೇವತೆ. ಹಾಗಾಗಿ ದೇವತೆಗಳಲ್ಲಿ ಪುರುಷ ದೇವತೆಗಳನ್ನು ಪರಿಗ್ರಹಣ ಮಾಡಿದಾಗ ಸ್ತ್ರೀ ದೇವತೆಗಳನ್ನು ಜೊತೆಯಾಗಿ ಪರಿಗ್ರಹಣ ಮಾಡಬೇಕು. ಹಾಗಾಗಿ ಬ್ರಹ್ಮ ಅಂದರೆ ಸಮಾನ ಕಕ್ಷೆಯಲ್ಲಿರತಕ್ಕಂಥ ವಾಯುದೇವರ ಗ್ರಹಣ ಆಯಿತು, ಅವರ ಪತ್ನಿಯರ ಗ್ರಹಣವೂ ಆಯಿತು. ಬ್ರಹ್ಮ ಶಬ್ದದಿಂದ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು. ಈಶ ಅನ್ನೋದರಿಂದ ಗರುಡ ಶೇಷ ರುದ್ರರು ಆಯಿತು, ಅವರ ಪತ್ನಿಯರಾದಂಥ ಸುಪರ್ಣಿ ವಾರುಣಿ ಭಾರತಿ ಪಾರ್ವತಿಯರು ಆಯಿತು. ಆಮೇಲೆ ಶಕ್ರನ ಸಮಾನ ಕಕ್ಷನಾದ ಕಾಮ
ಮತ್ತು ಶಕ್ರಪತ್ನಿಯಾದ ಶಚಿ, ಕಾಮಪತ್ನಿಯಾಗಿರತಕ್ಕಂಥ ರತಿ, ಇವರಿಬ್ಬರದ್ದು ಗ್ರಹಣ ಆಯಿತು. ಅರ್ಥಾತ್ ಈಗ 1ನೇ ಕಕ್ಷೆಯಲ್ಲಿ ನಾರಾಯಣ ಇದ್ದಾನೆ, ಅವನ ಉಲ್ಲೇಖ ಬಂತು. 2ನೇ ಕಕ್ಷೆಯಲ್ಲಿ ಲಕ್ಷ್ಮಿ ಇದ್ದಾಳೆ, ಅವಳದ್ದೇ ಸ್ತೋತ್ರ ಮಾಡ್ತಾ ಇದ್ದೇವೆ ನಾವು. 3ನೇ ಕಕ್ಷೆಯ ಬ್ರಹ್ಮನಿಂದ ಈ ಶ್ಲೋಕ ಪ್ರಾರಂಭ ಆಗುತ್ತೆ. 3ನೇ ಕಕ್ಷೆಯ ಬ್ರಹ್ಮ, ಅವನ ಜೊತೆಗೆ ಸಮಾನ ಸ್ಕಂಧರಾದ ವಾಯು ಮತ್ತು 4ನೇ ಕಕ್ಷೆಯ ಸರಸ್ವತಿ ಭಾರತೀಯರು, ಅವರು ಪತ್ನಿಯರಾದ್ದರಿಂದ ಬ್ರಹ್ಮ ಶಬ್ದದಿಂದ ಗೃಹೀತರಾದರು. 5ನೇ ಕಕ್ಷೆಯಲ್ಲಿ ಗರುಡಶೇಷರುದ್ರರು, ಅದನ್ನು ಈಶ ಶಬ್ದದಿಂದ ಹೇಳಿದರು ಆಚಾರ್ಯರು. ಆಮೇಲೆ 6ನೇ ಕಕ್ಷೆಯಲ್ಲಿ ತತ್ವಾಭಿಮಾನಿ ದೇವತೆಗಳಿಲ್ಲ. ವಿಷ್ಣೋ ಷಣ್ಮಹಿಷ್ಯ ನೀಲಾ ಭದ್ರಾ ಮಿತ್ರವಿಂದ ಕಾಳಿಂದಿ ಲಕ್ಷಣಾ ಜಾಂಬವತಿ ಅಂತ ಅವರನ್ನ ಇಲ್ಲಿ ಪರಿಗ್ರಹಿಸಬೇಕಾಗಿಲ್ಲ. ವಿಷ್ಣುವಿನ ಷಣ್ಮಹಿಷಿಯರನ್ನು ಬಿಟ್ಟರೆ ಶಿವನ ಪತ್ನಿಯರು, ಶಿವನ ಸಮಾನ ಸ್ಕಂಧರು ಅವರ ಪತ್ನಿಯರು. ಹಾಗಾಗಿ ಗರುಡಶೇಷರುದ್ರರು ಆಮೇಲೆ ಅವರ ಪತ್ನಿಯರಾಗಿರತಕ್ಕಂಥ ಅವರು 7ನೇ ಕಕ್ಷೆಯಲ್ಲಿ ಬಂದರು. 6ನೇ ಕಕ್ಷೆಯಲ್ಲಿ ವಿಷ್ಣುವಿನ ಷಣ್ಮಹಿಷಿಯರಿದ್ದಾರೆ. ಅದು ಬಿಟ್ಟರೆ 7ನೇ ಕಕ್ಷೆಯಲ್ಲಿ ಇರತಕ್ಕಂಥ ಗರುಡ ಪತ್ನಿಯಾದ ಸುಪರ್ಣಿ, ಇದನ್ನು ನಾನು ಕಳೆದ ಬಾರಿ ಹೇಳಿದ್ದೆ. ಹೆಚ್ಚಾಗಿ ಈಗ ಸೌಪರ್ಣಿ ಅಂತ ಹೇಳ್ತಾರೆ. ಸೌಪರ್ಣಿ ಅಲ್ಲ ಗರುಡ ಪತ್ನಿ ಹೆಸರು, ಸುಪರ್ಣಿ ಅಂತ. ಆಮೇಲೆ ಶೇಷಪತ್ನಿ ವಾರುಣಿ ಮತ್ತು ರುದ್ರಪತ್ನಿಯಾದ ಪಾರ್ವತಿ, ಇವನು 7ನೇ ಕಕ್ಷೆಯಲ್ಲಿದ್ದಾರೆ. ಅಲ್ಲಿಂದ ಶಕ್ರ ಅಂದರು, 8ನೇ ಕಕ್ಷೆ ಬಂದರು ಆಚಾರ್ಯ. ಶಕ್ರ ಕಾಮರು 8ನೇ ಕಕ್ಷೆ ಶಕ್ರ ಕಾಮರನ್ನು ಹೇಳಿದಾಗಲೇ 10ನೇ ಕಕ್ಷೆಯಲ್ಲಿ ಇರತಕ್ಕಂಥ ಅವರ ಪತ್ನಿಯರು ಬಂದರು. ರತಿ ಮತ್ತು ಶಚಿ 10ನೇ ಕಕ್ಷೆಯಲ್ಲಿದ್ದಾರೆ, ಅವರ ಪತ್ನಿ ಸಹಿತರಾದಂತಹ ಶಕ್ರಕಾಮರು. 8ನೇ 10ನೇ ಕಕ್ಷೆಯನ್ನು ನಾವು ಪರಿಗ್ರಹಣೆ ಮಾಡಿದ್ದರಿಂದಲೇ ಮಧ್ಯದ್ದು ಸೇರಿ ಹೋಯ್ತು. ಈಗ ಮಧ್ಯದಲ್ಲಿ ಅಹಂ ಪ್ರಾಣ ಇದ್ದಾನೆ 9ನೇ ಕಕ್ಷೆಯಲ್ಲಿ, ಅವನು ಸೇರಿದ. ಆಮೇಲೆ ರತಿ ಶಚಿಯರು 10ನೇ ಕಕ್ಷೆಯವರನ್ನು ಇಲ್ಲಿ ಶಕ್ರ ಶಬ್ದದಿಂದ ನಾವು ಸಪತ್ನೀಕನಾದ ಶಕ್ರನ್ನು ತಗೊಂಡದ್ರಿಂದ ಬಂದದ್ರಿಂದ ಆ ಕಕ್ಷೆಯಲ್ಲಿ ಇರತಕ್ಕಂಥ ಪುರುಷ ದೇವತೆಗಳು ಬಂದರು. ಯಾರೆಲ್ಲ? ಕಾಮನ ಮಗನಾದಂಥ ಅನಿರುದ್ಧನೂ ಕೂಡ 10ನೇ ಕಕ್ಷೆಯಲ್ಲಿದ್ದಾನೆ. ಕಾಮಪತ್ನಿಯಾದ ರತಿಯು 10ನೇ ಕಕ್ಷೆಯಲ್ಲಿದ್ದಾಳೆ. ಇದು ನೋಡಿ ತಮಾಷೆ, ತಾಯಿ ಮಗ ಒಂದೇ ಕಕ್ಷೆಯಲ್ಲಿದ್ದಾರೆ. 10ನೇ ಕಕ್ಷೆಯಲ್ಲಿ ಅನಿರುದ್ಧನೂ ಇದ್ದಾನೆ, 10ನೇ ಕಕ್ಷೆಯಲ್ಲಿ ರತಿಯೂ ಇದ್ದಾಳೆ. ಅನಿರುದ್ಧ ರತಿಯ ಮಗ, ರತಿ ಅನಿರುದ್ಧನ ತಾಯಿ, ಇಬ್ಬರು ಒಂದೇ ಕ್ಲಾಸು, ತಾಯಿ ಮಕ್ಕಳು ಒಂದೇ ಕ್ಲಾಸ್ನಲ್ಲಿದ್ದಾರೆ. ಯೋಗ್ಯತೆಯಲ್ಲಿ, ಜೀವ ಸ್ವರೂಪ ಯೋಗ್ಯತೆಯಲ್ಲಿ ಒಬ್ಬಳು ತಾಯಿ ಒಬ್ಬ ಮಗ ಅನ್ನುವ ತಾರತಮ್ಯ ಇದ್ರೂ ಕೂಡ ಸ್ವರೂಪ ಯೋಗ್ಯತೆಯಲ್ಲಿ ಬಹಳ ಅಂತರ ಇಲ್ಲ. ಆದರೂ ಅನಿರುದ್ಧ ರತಿಗೆ ನಮಸ್ಕಾರ ಮಾಡಬೇಕು. ರತಿ ಅನಿರುದ್ಧನಿಂದ ನಮ್ಮೆಳಾಗಿದ್ದಾಳೆ, ಮಾತೃತ್ವನ ಕಿಂಚಿತ್ ಆಧಿಕ್ಯ ಇದೆ. ಆದರೆ ಬೇರೆ ಕಕ್ಷೆಯಲ್ಲಿ ಸೇರಿಸುವಷ್ಟು ಉತ್ತಮತ್ವ ಇಲ್ಲ. ರತಿ ಅನಿರುದ್ಧರು ಒಂದೇ ಕಕ್ಷೆಯಲ್ಲಿ ಇದ್ರೂ ಕೂಡ ಒಂದೇ ರೀತಿಯಲ್ಲ. ತನ್ನ ತಾಯಿ ಮಕ್ಕಳ ಅಂತರ ಇದ್ದೇ ಇದೆ. ತಾಯಿ ಮಕ್ಕಳ ಅಂತರ ಜೊತೆಗೆ ಒಂದೇ ಕ್ಲಾಸ್ನಲ್ಲಿದ್ದಾರೆ ಅವರು. ಆಮೇಲೆ ಅದೇ ಕಕ್ಷೆಯಲ್ಲಿ ಬರತಕ್ಕಂಥ ಅನಿರುದ್ಧ, ಕಾಮನ ಮಗನಾದ ಅನಿರುದ್ಧ, ಆಮೇಲೆ ಇಂದ್ರನ ಸಚಿವ ಪುರೋಹಿತನಾದಂಥ ಬೃಹಸ್ಪತಿ, ಆಮೇಲೆ ದಕ್ಷ ಪ್ರಜಾಪತಿ, ಸ್ವಯಂಭುವ ಮನು, ಸ್ವಯಂಭುವ ಮನು, ಇಷ್ಟು ಜನ. ಮನುಗುರು ದಕ್ಷಾಹ, ಸ್ವಯಂಭುವ ಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯ ಮತ್ತು ಅನಿರುದ್ಧ, ಇವರು ಇಷ್ಟು ಜನ, 4 ಜನ ಪುರುಷ ದೇವತೆಗಳು 10ನೇ ಕಕ್ಷೆಯಲ್ಲಿದ್ದಾರೆ. ರತಿ ಶಚಿಯರು 10ನೇ ಕಕ್ಷೆಯಲ್ಲೇ ಇದ್ದಾರೆ. ಇಂದ್ರಪತ್ನಿ ಮತ್ತು ಕಾಮಪತ್ನಿಯರು. ಇಂದ್ರನನ್ನು ಉಲ್ಲೇಖ ಮಾಡಿದ್ದರಿಂದ ಅವನು ಸಪತ್ನೀಕನಾದ ಉಲ್ಲೇಖ ಅಂತ ವಿವಕ್ಷೆ ಇರುವುದರಿಂದ ಇಲ್ಲಿ ರತಿ ಬಂದ್ಲು. ಇಂದ್ರನ ಜೊತೆಗೆ ಕಾಮ ಸೇರಿದ್ದರಿಂದ ಕಾಮಪತ್ನಿ ಬಂದರು. ಅವರ ಸಮಾನ ಕಕ್ಷೆಯಲ್ಲಿ ಇರತಕ್ಕ ಇಷ್ಟು ದೇವತೆಗಳು ಬಂದರು. ಹಾಗಾದರೆ 10 ಕಕ್ಷೆಯ ತನಕದ ದೇವತೆಗಳನ್ನು ನಾವೀಗ ಇಷ್ಟು ಶಬ್ದಗಳಿಂದ ಅನುಸಂಧಾನ ಮಾಡಿದಾಗ ಆಯಿತು. ಬ್ರಹ್ಮ, ಈಶ, ಶಕ್ರ, ಈ 3 ಶಬ್ದಗಳಿಂದ ನಾವು ಅಲ್ಲಿ ತನಕ ಬಂದೆವು. ಶಕ್ರನ ಅನಂತರ ಅಂದರೆ 10ನೇ ಕಕ್ಷೆಯ ನಂತರ 11ನೇ ಕಕ್ಷೆಯಲ್ಲಿ ಪ್ರವಾಹವಾಯು ಇದ್ದಾನೆ. ಅವನನ್ನು ಬಿಟ್ಟು ಆಚಾರು ರವಿ, ಧರ್ಮ, ಶಶಾಂಕ 3 ಕಕ್ಷೆಯ 3 ದೇವತೆಗಳನ್ನು ಹೇಳಿದರು. ಮತ್ತು ಒಂದೇ ಕಕ್ಷೆಯಲ್ಲಿರೋ 3 ದೇವತೆಗಳನ್ನು ಮುಂದೆ ಹೇಳ್ತಾರೆ. ರವಿ, ಧರ್ಮ, ಶಶಾಂಕ ಅಂದರೆ ಚಂದ್ರ, ಸೂರ್ಯ, ಯಮ, ಇವರು 3 ಒಂದೇ ಕಕ್ಷೆಯಲ್ಲಿ ಇರತಕ್ಕವರು. ಇಲ್ಲಿಯೂ ಹಾಗೆ ನೋಡಿ, ಹೇಗೆ ರತಿ ಮತ್ತು ಅನಿರುದ್ಧ ತಾಯಿ ಮಕ್ಕಳು ಒಂದೇ ಕಕ್ಷೆಯಲ್ಲಿದ್ದಾರೆ. ಇಲ್ಲಿಯೂ ಸೂರ್ಯ ಮತ್ತು ಯಮ ತಂದೆ ಮಕ್ಕಳು ಒಂದೇ ಕಕ್ಷೆಯಲ್ಲಿದ್ದಾರೆ. ತಂದೆ ಮತ್ತು ಮಗ ಇವರು ಪಿತಾಪುತ್ರ ಸಂಬಂಧ ಇದೆ, ಆದರೆ ಒಂದೇ ಕಕ್ಷೆಯಲ್ಲಿದ್ದಾರೆ. ಚಂದ್ರ, ಸೂರ್ಯ ಮತ್ತು ಯಮ, ರವಿ, ಧರ್ಮ, ಶಶಾಂಕ. ಶಶಾಂಕ ಅಂದರೆ ಚಂದ್ರ, ನಮಗೆ ಗೊತ್ತಿದೆ. ರವಿ ಅಂದರೆ ಸೂರ್ಯ, ಧರ್ಮ ಅಂದರೆ ಯಮಧರ್ಮರಾಜ. ಇವರು 3. ಆಗ ಮಧ್ಯದಲ್ಲಿರತಕ್ಕಂಥ 12ನೇ ಕಕ್ಷೆಯಿಂದ ಮೊದಲು 11ನೇ ಕಕ್ಷೆಯನ್ನು ನಾವು ಸೇರಿಸಿಕೊಳ್ಬೇಕು. ಪ್ರವಾಹವಾಯು ಇವು ತಗೊಂಡ್ರೆ ಸೂರ್ಯ, ಚಂದ್ರ, ಯಮಧರ್ಮ. ಈ ಕಕ್ಷೆಯಲ್ಲೇ ಬೃಹಸ್ಪತಿಯ ಸ್ವಯಂಭೂ ಮನುವಿನ ಹೆಂಡತಿ ಶತತಾರ ಇಲ್ಲೇ ಇದ್ದಾಳೆ.
ಸೂರ್ಯಚಂದ್ರರ ಪತ್ನಿ ಬಹಳ ಕೆಳಗಿದ್ದಾರೆ, ಇನ್ನು ಬಹಳ ಮುಂದೆ ಹೋಗಬೇಕು. ಸೂರ್ಯಚಂದ್ರ ಯಮಧರ್ಮನ ಪತ್ನಿಯರು. ಅವರು ಗಂಗಾ ಪರ್ಜನ್ಯ ಸಂಜ್ಞೆ ಶಶಿಯಮದೈತೆ ಬಹಳ 21, 22ನೇ ಕಕ್ಷೆಗೆ ಹೋಗ್ತಾರೆ. ಅಲ್ಲಿ ಅದನ್ನು ತಗೊಂಡು ಬಿಟ್ರೆ ಸುಮಾರು 21, 22 ಕಕ್ಷೆಯ ತನಕದ ಎಲ್ಲ ದೇವತೆಗಳನ್ನು ಸಂಕ್ಷೇಪವಾಗಿ ಆಚಾರ ಗ್ರಹಣ ಮಾಡಿದಾಗಾಯಿತು. ಇದು ಮುಖ್ಯವಾಗಿ ಮೊದಲು ಸೃಷ್ಟಿ ಕಾರಣನಾಗಿರತಕ್ಕಂಥ ಬ್ರಹ್ಮ, ಸಂಹಾರ ಕಾರಣನಾಗಿರತಕ್ಕಂಥ ಈಶ, 3 ಲೋಕಗಳ ನಿಯಮನಕ್ಕೆ ಕಾರಣನಾಗಿರತಕ್ಕ ಶಕ್ರ. ಶಕ್ರ 3 ಲೋಕಗಳ ಒಡೆಯ, ತ್ರಿಲೋಕಾಧಿಪತಿಯವನು. ಅದು ವಿಶೇಷತಃ ಭೂರ್ಭುವ ಸ್ವಹ, ಅವನ ಹೆಡ್ ಕ್ವಾರ್ಟರ್ಸು ಸ್ವರ್ಗಲೋಕ. ಆದರೆ 3 ಲೋಕಗಳ ಒಡೆಯ ಅವನು. ಅದರ ಆಚಿನ ಲೋಕಗಳ ಒಡೆತನ ಇಲ್ಲ ಅವನಿಗೆ, ಸಪ್ತಲೋಕಾಧಿಪತ್ಯ ಇಲ್ಲ. ಇವನು 3 ಲೋಕಗಳ ಒಡೆಯನಾದಂಥ ಇಂದ್ರ. ಎಲ್ಲ ಲೋಕಗಳ ಸೃಷ್ಟಿ ಸಂಹಾರ ಕಾರಣರಾದ ಬ್ರಹ್ಮಶಿವರು, 3 ಲೋಕಗಳ ಒಡೆಯನಾದ ಶಕ್ರ. ಆಮೇಲೆ ಈ ಭೂಮಿಯಲ್ಲಿ 3 ಲೋಕಗಳ ಭೂಮಿಗೆ ಸಂಬಂಧಪಟ್ಟು ರವಿ, ಧರ್ಮ, ಶಶಾಂಕ. ಅವರು ಭೂಮಿಯಲ್ಲಿ ಧರ್ಮ ಅಂದರೆ ಜೀವನಿಗೆ ಪುಣ್ಯಕರ್ಮಗಳನ್ನು ಮಾಡಿಸುವಂತಹ ಶಕ್ತಿಯೂ ಅವನು, ಪಾಪ ಮಾಡಿದವರಿಗೆ ಶಿಕ್ಷೆ ಕೊಡತಕ್ಕವನು ಅವನು. ಅವನು ಶಿವನ ಅನಂತರ ಸಂಹಾರ ಶಕ್ತಿಯೂ ಹೌದು, ಧರ್ಮ, ಮೃತ್ಯುದೇವತೆ ಯಮ. ಮತ್ತು ಇವರು ಒಂದು ದೃಷ್ಟಿಯಿಂದ ಅವನಿಗೆ ಪೋಷಕರಾಗಿರ್ತಕ್ಕವರು ಸೂರ್ಯಚಂದ್ರರು, ಕಾಲವನ್ನು ನಿಯಮಿಸುವವರು. ಕಾಲದ ನಿಯಮನದ ಮೂಲಕ ಒಂದೊಂದು ಸೂರ್ಯ ಒಂದೊಂದು ಬಾರಿ ಕಂತಿದಾಗಲೂ 12 ಗಂಟೆ ನಮ್ಮ ಆಯುಸ್ಸನ್ನು ಕಬಳಿಸುವವನು. ಹಾಗೆ ಸೂರ್ಯಚಂದ್ರರು ಕಾಲದ ನಿಯಮನದ ಮೂಲಕ ನಮ್ಮನ್ನ ಕಾಲದ ಆಚೆಗೆ ತಳ್ಳುವವರು. ಒಂದು ದೃಷ್ಟಿಯಿಂದ ಈ 3 ನಮ್ಮನ್ನ ಕಾಲದಲ್ಲಿ ಪಳಗಿಸಿ ನಮ್ಮನ್ನ ಸಾವಿನತ್ತ ಕೊಂಡೊಯ್ಯುವ ಶಕ್ತಿಗಳು ರವಿ, ಧರ್ಮ, ಶಶಾಂಕ. ಇವರು 3 12ನೇ ಕಕ್ಷೆಯಲ್ಲಿ ಇರುವವರು. ಹೀಗೆ ಇಲ್ಲಿ 3ನೇ ಕಕ್ಷೆಯಲ್ಲಿರುವ ಬ್ರಹ್ಮ, 5ನೇ ಕಕ್ಷೆಯಲ್ಲಿ ಇರತಕ್ಕಂಥ ಶಿವ, 8ನೇ ಕಕ್ಷೆಯಲ್ಲಿ ಇರತಕ್ಕಂಥ ಶಕ್ರ ಮತ್ತು 12ನೇ ಕಕ್ಷೆಯಲ್ಲಿ ಇರತಕ್ಕ ರವಿ, ಧರ್ಮ, ಶಶಾಂಕ, ಯಮ, ಚಂದ್ರ, ಸೂರ್ಯ. ಇಷ್ಟು ಮಂದಿಯನ್ನು ಹೇಳಿದ್ದಾರೆ. ಇದರ ಮಧ್ಯದ ದೇವತೆಗಳನ್ನು ನಾವು ಅನುಸಂಧಾನ ಮಾಡಿಕೊಂಡು ಬಿಟ್ರೆ ಸುಮಾರಾಗಿ ಎಲ್ಲಾ ದೇವತೆಗಳನ್ನು ಹೇಳಿದ ಹಾಗಾಗ್ತದೆ. ಸಮಾನ ಸ್ಕಂಧರಾದ ದೇವತೆಗಳನ್ನು, ಅವರ ಪತ್ನಿಯರನ್ನು ಮತ್ತು ಅವರ ಮಧ್ಯದಲ್ಲಿರತಕ್ಕಂತಹ ದೇವತೆಗಳನ್ನು ಪರಿಗ್ರಹಣ ಮಾಡಿಬಿಟ್ರೆ ಒಂದು ದೊಡ್ಡ ದೇವತಾ ಸಮುದಾಯವನ್ನೇ ನಾವು ಇಲ್ಲಿ ಗ್ರಹಣ ಮಾಡಲಿಕ್ಕೆ ಬರುತ್ತೆ. ಇಂಥ ದೇವತೆಗಳ ಸಮುದಾಯವನ್ನು ಬ್ರಹ್ಮೇಶ, ಶಕ್ರ, ರವಿಧರ್ಮ, ಶಶಾಂಕ ಪೂರ್ವ ಗೀರ್ವಾಣ ಸಂತತಿ ಅಂತ, ಇದೇ ಮೊದಲಾದ ದೇವತೆಗಳ ಸಂತತಿ ಅಂದರು. ಇಷ್ಟು ಹೇಳಿ ಇಷ್ಟೇ ಅಲ್ಲ, ದೇವತೆಗಳು ಒಟ್ಟಿಗೆ ದೇವತೆಗಳ ಸಂಖ್ಯೆ 9 ಕೋಟಿ. 9 ಕೋಟಿ ದೇವತೆಗಳಿದ್ದಾರೆ. ಅದು ಆ 9 ಕೋಟಿಯಲ್ಲಿ ಪ್ರಧಾನರು 100 ಮಂದಿ, ತತ್ವಾಭಿಮಾನ ದೇವತೆಗಳು, ಸೋಮಯಾಗದಲ್ಲಿ ಆಹುತಿ ಪಡೆಯುವವರು 100 ಮಂದಿ. ಆದರೆ ಒಟ್ಟು ದೇವತೆಗಳ ಸಂಖ್ಯೆ 9 ಕೋಟಿ. ಅದರಲ್ಲಿ 2 ವಿಭಾಗ ಇದೆ, ಆಖ್ಯಾತ ದೇವತೆಗಳು, ಅನಾಖ್ಯಾತ ದೇವತೆಗಳು ಅಂತ. ಅಂದರೆ ಆಖ್ಯಾತ ದೇವತೆಗಳು ಅಂದರೆ ಅವರ ಹೆಸರು ದಾಖಲೆಯಾಗಿರುವ ದೇವತೆಗಳು. ಈಗ ನಮಗೆ 9 ಕೋಟಿ ದೇವತೆಗಳ ಹೆಸರು ಗೊತ್ತುಂಟಾ? ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದು 100 ಚಿಲ್ಲರೆ ದೇವತೆಗಳ ಹೆಸರು ಗೊತ್ತಿರೋದು. ಆದ್ದರಿಂದ ಉಳಿದ ದೇವತೆಗಳೆಲ್ಲ ಇದ್ದಾರೆ. ಈ ತತ್ವಾಭಿಮಾನಿಗಳಾಗಿ ಖ್ಯಾತರಾದ ದೇವತೆಗಳನ್ನು ಬಿಟ್ಟರೆ ಉಳಿದ ದೇವತೆಗಳು ಅನಾಖ್ಯಾತ ದೇವತೆಗಳು ಅಂತಾರೆ. ಅಂದರೆ ಅನಾನಿಮಸ್ ಅಂತ, ಹೆಸರು ಗೊತ್ತಿಲ್ಲ. ಅನಾನಿಮಸ್ ಅಂದರೆ ಹೆಸರು ಇಲ್ಲ ಅಂತಲ್ಲ, ನಮಗೆ ಹೆಸರು ಗೊತ್ತಿಲ್ಲ, ಅವರ ಹೆಸರು ಉಲ್ಲೇಖಗೊಳ್ಳದೇ ಇರತಕ್ಕ ದೇವತೆಗಳು. ಈ ಎಲ್ಲ ಸೇರಿ ಆ ದೇವತೆಗಳು ಗೀರ್ವಾಣ ಸಂತತಿ ಎಂದರು. ಆ ದೇವತೆಗಳ ಸಂತಾನ, ಪರಂಪರೆ ಅಂತ. ಸಂತಾನ ಅಂದ್ರೆ ಮಕ್ಕಳು ಅಂತ ಅರ್ಥ ಅಲ್ಲ, ಸಂತತಿ ಅಂದ್ರೆ ಪರಂಪರೆ ಅಂತ. ಈ ಒಟ್ಟು 9 ಕೋಟಿ ದೇವತೆಗಳು ಅಂತ ನಾನು ಅದಕ್ಕೆ ಹೇಳಿದ್ದು. ಅವರ ಸಂತತಿ ಪರಂಪರೆ ಅಂದ್ರೆ ಒಟ್ಟು 9 ಕೋಟಿ ದೇವತೆಗಳು. ಇಯಂ ಸಂತತಿ, ಇಯಂ ಈ ಸಂತತಿ ಅಂತ ಹೇಳಿದ್ದಾರೆ ಆಚಾರ್ಯರು. ಪ್ರಾಯ ಆ 9 ಕೋಟಿ ದೇವತೆಗಳು ಅವರ ಕಣ್ಮುಂದೆ ಇರ್ಬೋದು. ಇಯಂ ಅಂತಂದ್ರೆ ಕಣ್ಣಿ ಕಾಣುವಂತಹದ್ದು. ಈ ದೇವತೆಗಳ ಸಂತತಿ ಅಂತಾರೆ. ನಾವು ಹೇಗೆ ಹೇಳೋದು? ಈ ದೇವತೆಗಳ ಸಂತತಿ ನಮಗೆ ಕಾಣದೆ, ಅವರ ಕಣ್ಣಿಗೆ ಅದು ದೃಗ್ಗೋಚರವಾಗಿ ಹೇಳಬಹುದು. ಇಯಂ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ನಾವು ಅನುಸಂಧಾನ ಮಾಡುವಾಗ ಇಯಂ ಅಂದ್ರೆ ಶಾಸ್ತ್ರ ಸಿದ್ಧವಾದಂತಹದ್ದು. ನಮಗೆ ಅದು ಪ್ರತ್ಯಕ್ಷ ಸಿದ್ಧ ಅಲ್ಲ, ಶಾಸ್ತ್ರ ಸಿದ್ಧ. ಈ ಶಾಸ್ತ್ರ ಸಿದ್ಧವಾಗಿರತಕ್ಕಂಥ ಏನು 9 ಕೋಟಿ ದೇವತೆಗಳಿದ್ದಾರೆ, ಅದರಲ್ಲಿ ಪ್ರಧಾನವಾಗಿ 6 ಮಂದಿಯನ್ನು ಹೇಳಿದರು. ಯದಪಾಂಗಲೇಶಂ ಆಶ್ರಿತ್ಯ, ಇವರು ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರದಲ್ಲಿ ಭಗವಂತನಿಗೆ, ಲಕ್ಷ್ಮಿಗೆ ಉಪಕರಣವಾಗುವರು, ಇನ್ಸ್ಟ್ರೂಮೆಂಟ್ಸ್ ಇವರೆಲ್ಲ. ಇಂಥ ದೇವತೆಗಳು ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತಿ. ಯಾವ ತಾಯಿ ಲಕ್ಷ್ಮಿಯ ಅಪಾಂಗ, ಓರೆ ನೋಟದ ಒಂದು ಲೇಷವನ್ನ, ಅದರ ಅನುಗ್ರಹವನ್ನ ಆಶ್ರಯಿಸಿಯೇ ಇಡೀ ವಿಶ್ವದ ವಿಜಯವನ್ನು ಸಾಧಿಸುತ್ತಾರೆ ಅಂತ. ವಿಶ್ವದ ವಿಜಯ ಅಂತಂದ್ರೆ ವಿಶ್ವದ ವಿರುದ್ಧವಾಗಿ ಅವರು ಯುದ್ಧ ಹೂಡಿ
ವಿಶ್ವವನ್ನು ಸೋಲಿಸ್ತಾರೆ ಅಂತ ಅರ್ಥ ಅಲ್ಲ. ವಿಶ್ವದ ವಿಜಯವನ್ನು ಪಡೆಯುವುದು ಅಂತಂದ್ರೆ ಸಂಸ್ಕೃತದಲ್ಲಿ ವಿಜಯ ಅನ್ನೋದಕ್ಕೆ ಉನ್ನತಿಕೆ ಅಂತ ಅರ್ಥ. ಈ ಎಲ್ಲ ವಿಶ್ವಕ್ಕಿಂತ ಎತ್ತರಕ್ಕೆ ಹೋಗಿ ನಿಂತರು. ವಿಶ್ವದಲ್ಲಿರತಕ್ಕ ಜೀವಜಾತದಲ್ಲೇ ಶ್ರೇಷ್ಠರಾದರು ದೇವತೆಗಳು. ದೇವತೆಗಳ ನಂತರ ಗಂಧರ್ವರು, ಆಮೇಲೆ ಋಷಿಗಳು, ಗಂಧರ್ವರು, ಪಿತೃಗಳು, ಋಷಿಗಳು, ಆಮೇಲೆ ಮನುಷ್ಯರು. ಹೀಗೆ ವಿಶ್ವದಲ್ಲಿ ವಿಜಯವನ್ನು ಪಡೆಯುವುದು. ವಿಶ್ವ ಅಂದರೆ ಜೀವ ಸಮುದಾಯ. ಇಡೀ ಜೀವ ಸಮುದಾಯದಲ್ಲಿ ವಿಜಯ ಅಂತಂದ್ರೆ ಹಿರಿಮೆ, ಗ್ರೇಟ್ನೆಸ್ ವಿದಧಾತಿ. ಅದರಲ್ಲಿ ತಾವು ಅದರ ಉನ್ನತಿಕೆಯನ್ನು ಸಾಧಿಸಿ ಭಗವಂತನ ಹತ್ತಿರದ ಸಲಕರಣೆಗಳಾದರು. ನಾವು ಕೂಡ ಭಗವಂತನ ಇನ್ಸ್ಟ್ರೂಮೆಂಟೇ. ನಮ್ಮಿಂದ ಆಗತಕ್ಕಂತಹ ಕೆಲಸವನ್ನು ಭಗವಂತ ನಮ್ಮ ಮೂಲಕ ಮಾಡಿಸ್ತಾ ಇರ್ತಾನೆ. ಆದರೆ ಇಡೀ ವಿಶ್ವದ ನಿರ್ಮಾಣದಲ್ಲಿ ಅವರು ಭಗವಂತನ ಇನ್ಸ್ಟ್ರೂಮೆಂಟ್ ಆದರು. ಅಂಥ ಭಗವಂತನ ಹತ್ತಿರದವರು. ವಿಜಯ ಅಂತಂದ್ರೆ ನಿಜವಾದ ಜಯ ಅಂದ್ರೆ ಏನು ಅಂದ್ರೆ ಎಷ್ಟು ಎಷ್ಟು ಹೆಚ್ಚು ನಾವು ಭಗವಂತನಿಗೆ ಹತ್ತಿರ ಆದೆವೋ ಅಷ್ಟು ಜಯ ಜೀವನದಲ್ಲಿ. ಮಹಾಭಾರತಕ್ಕೆ ಜಯ ಅಂತ ಹೆಸರಲ್ವ? ಏನು ಜಯ ಅದು? ಕೌರವ ಪಾಂಡವರ ಜಯವೂ ಹೌದು, ಮಹಾಭಾರತವನ್ನು ಓದಿದ ನಮ್ಮ ಜಯವೂ ಹೌದು. ಯಾಕೆಂದರೆ ನಾವು ಭಗವಂತನ ಹತ್ತಿರಕ್ಕೆ ಹೋದೆವು. ಅದನ್ನು ಓದಿದ ಮೇಲೆ ಮುಂಚೆಗಿಂತ ಹೆಚ್ಚು ಭಗವಂತನ ವಿಷಯ ತಿಳಿಯಿತು. ಅದೇ ಜಯ. ಜಯ ಅಂದ್ರೆ ಗ್ರೇಟ್ನೆಸ್. ಗ್ರೇಟ್ನೆಸ್ ಅಂದ್ರೆ ನಿಯರ್ನೆಸ್ ಟು ಗಾಡ್. ಭಗವಂತನಿಗೆ ಹತ್ತಿರವಾಗುವುದೇ ಎತ್ತರವಾಗುವುದು. ನಾವು ಗ್ರೇಟ್ ಅಂದ್ರೆ ಎತ್ತರಕ್ಕೆ ಹೋದ. ಎತ್ತರಕ್ಕೆ ಹೋಗುವುದು ಅಂದ್ರೆ ಭಗವಂತನ ಹತ್ತಿರಕ್ಕೆ ಹೋಗೋದು. ಅದನ್ನೇ ಅವನು ಊರ್ಧ್ವ ಅಂತ. ಎತ್ತರದಲ್ಲಿರುವವನು, ಬಹಳ ಎತ್ತರದಲ್ಲಿರುವವನು ಅವನು. ಇವರೆಲ್ಲ ವಿಶ್ವ ವಿಜಯಂಬಿದ ದಹಾತಿ ಅಂದ್ರೆ ಜಗತ್ತನ್ನು ಮೀರಿ ಎತ್ತರಕ್ಕೆ ಏರಿದರು. ಯಾಕೆಂದ್ರೆ ಭಗವಂತನ ಹತ್ತಿರಕ್ಕೆ ಹೋದರು. ಯಾರು ಭಗವಂತನ ಹತ್ತಿರಕ್ಕೆ ಹೋದರೋ ಅವರು ಜೀವನದಲ್ಲಿ ಎತ್ತರಕ್ಕೆ ಹೋಗ್ತಾರೆ. ಇಂಥ ದೇವತೆಗಳೆಲ್ಲ 9 ಕೋಟಿ ದೇವತೆಗಳು, ಅದರಲ್ಲೂ ವಿಶೇಷವಾಗಿ ತತ್ವಾಭಿಮಾನ ದೇವತೆಗಳು, ಅದರಲ್ಲಿಯೂ ವಿಶೇಷವಾಗಿ 12ನೇ ಕಕ್ಷೆಯಲ್ಲಿ ಇರತಕ್ಕ ಗರುಡ, ಸೂರ್ಯ, ಚಂದ್ರ, ಯಮರು, ಅದಕ್ಕೂ ವಿಶೇಷವಾಗಿ ಇಂದ್ರ, ಅದಕ್ಕೂ ವಿಶೇಷವಾಗಿ ಶಿವ, ಅದಕ್ಕೂ ವಿಶೇಷವಾಗಿ ಜೀವಜಾತದಲ್ಲಿ ಇನ್ನೊಬ್ಬ ಎತ್ತರಕ್ಕೆ ಏರದಷ್ಟು ಎತ್ತರಕ್ಕೆ ಏರಿದ ಬ್ರಹ್ಮ. ಇವರೆಲ್ಲ ತಾವು ತಮ್ಮ ಏರನ್ನು ಯಾರಿಂದ ಪಡೆದರೋ? ಲಕ್ಷ್ಮೀ ದೇವಿಯ ಕಟಾಕ್ಷದಿಂದ. ಅಂಥ ಲಕ್ಷ್ಮಿ ವಿದಧಾತಿ ಅಚಿಂತ್ಯ ಅಂತ ಅಂದ್ಬಿಟ್ಟು. ಅಚಿಂತ್ಯ ಶ್ರೀಹಿ. ಅವಳು ಲಕ್ಷ್ಮೀದೇವಿಯ ಎತ್ತರ ಎಂಥದು? ಬ್ರಹ್ಮಾದಿ ದೇವತೆಗಳ ಎತ್ತರ ಅವಳಿಂದ ಬಂದದ್ದು. ಅವಳ ಎತ್ತರ ಎಂಥದು? ಅದು ಎತ್ತರ ಎಂಥದು ಅನ್ನೋದನ್ನು ನೀವು ಚಿಂತನೆ ಮಾಡಲಾರ್ರಿ. ಆದರೂ ಕೂಡ ಅದು ಅಮಿತ ಅಲ್ಲ, ಅಚಿಂತ್ಯ ಅಂತಂದ್ರು. ಅದನ್ನು ಯೋಚನೆ ಮಾಡುವುದೇ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ. ಚಿಂತನೆಗೆ ಸಿಲುಕದಷ್ಟು ಎತ್ತರಕ್ಕೆ ಏರಿದವಳು ಲಕ್ಷ್ಮಿ. ಆದರೂ ಅದು ಅಸಂಖ್ಯ ಅಲ್ಲ, ಅನಂತ ಅಲ್ಲ. ಬ್ರಹ್ಮದೇವರಿಗಿಂತ 1 ಕೋಟಿ ಪಟ್ಟು ಶ್ರೇಷ್ಠರು ಅಷ್ಟೇ. ಆದರೆ ಬ್ರಹ್ಮದೇವರ ಎತ್ತರದ ಲೆಕ್ಕ ಬರಿತಾ ಹೋದರೆ ಅವರು ಇಷ್ಟು, ಅವರು ಶತಗುಣ, ಅವರು ಶತಗುಣ, ಅವರಿಗಿಂತ ಅವರು ಶತಗುಣ, ಅವರು ದಶಗುಣ ಅಂತ ತಾರತಮ್ಯದಲ್ಲಿ ಏನೋ ಅವರ ಎತ್ತರ ಹೇಳಿದ್ದಾರೆ. ಆ ಎತ್ತರ ಬರಿತಾ ಹೋದರೆ ಕಾಗದದಲ್ಲಿ ನಮ್ಮ 0 ಹಾಕಲಿಕ್ಕೆ ಜಾಗ ಸಾಕಾಗುವುದಿಲ್ಲ. ಅದಕ್ಕೆ ಆಮೇಲೆ 1 ಕೋಟಿ ಪಟ್ಟು ಲಕ್ಷ್ಮಿ ಅಂತಂದಾಗ ಇದು ಬರೇ ಕ್ಯಾಲ್ಕುಲೇಷನ್, ಸಂಖ್ಯೆ, ಕಂಪ್ಯೂಟರ್ನಲ್ಲಿ ಸಂಖ್ಯೆ ತೋರಿಸಬಹುದು. ಅಷ್ಟಿದ್ರೆ ಅದು ಎಂಥ ಆನಂದ, ಅದು ಎಂಥ ಜ್ಞಾನ, ಅದನ್ನು ಊಹಿಸುವುದೂ ಸಾಧ್ಯ ಇಲ್ಲ. ಮನುಷ್ಯನ ಬುದ್ಧಿಗೆ ನಿಲುಕದಂಥ ಒಂದು ಶಕ್ತಿ ಅದೊಂದು ಅಚಿಂತ್ಯ ಪ್ರಕೃತಿ. ಯಾಕೆಂದ್ರೆ ಪ್ರಕೃತಿಯ ನಿರ್ಮಾಣ ಇದು. ಸಮುದ್ರದ ದಂಡೆಯಲ್ಲಿ ಇರತಕ್ಕಂಥ ಸಮುದ್ರ, ಪ್ರಕೃತಿ ಅಂದರೆ ಒಂದು ಸಮುದ್ರ. ಆ ಸಮುದ್ರದ ದಂಡೆಯಲ್ಲಿ ಇರತಕ್ಕಂಥ ಮಳಲುಗಳು ಅಥವಾ ಸಮುದ್ರದ ದಂಡೆಯಲ್ಲಿ ವಾಸವಾಗಿರತಕ್ಕಂಥ ಹುಳು ಹುಪ್ಪಟೆಗಳು ಸಮುದ್ರದ ಆಳವನ್ನು ಅಗಲವನ್ನು ಅರಿಯೋದುಂಟು. ಅಥವಾ ಈ ಕಟ್ಟಡದಲ್ಲಿ ಇರತಕ್ಕಂಥ ಈ ಕಟ್ಟಡದ ಒಂದೊಂದು ಇಟ್ಟಿಗೆಗೂ ಒಂದೊಂದು ಯೋಚನೆ ಮಾಡುವ ಶಕ್ತಿ ಉಂಟು ಅಂತ ಇಟ್ಟುಕೊಳ್ಳಿ. ಆಗ ಈ ಕಟ್ಟಡ ಕಟ್ಟಲಿಕ್ಕೋಸ್ಕರ ಬಳಸಿದಂತಹ ಒಂದು ಇಟ್ಟಿಗೆ ಇಡೀ ಕಟ್ಟಡದ ಒಟ್ಟು ಗ್ರೇಟ್ನೆಸ್ ಅನ್ನು ಕನ್ಸೀವ್ ಮಾಡೋದು ಉಂಟು. ಅದು ಬುದ್ಧಿ ಉಂಟು, ಅದಕ್ಕೆ ಯೋಚನೆ ಮಾಡಬಲ್ಲದು ಅಂತ ಇಟ್ಟುಕೊಳ್ಳುವ. ಯೋಚನೆ ಮಾಡುವ ಒಂದು ಇಟ್ಟಿಗೆಯನ್ನ ನಾವು ತಯಾರು ಮಾಡಿದೆವು. ಅದು ಒಂದು ಇಂತಹ ಒಂದು 10,000 ಇಟ್ಟಿಗೆಗಳಿಂದ ಒಂದು ಮನೆ ಕಟ್ಟಿದಾಗ ಆ ಇಡೀ ಮನೆಯ ವೈಶಾಲ್ಯವನ್ನ, ಗ್ರೇಟ್ನೆಸ್ ಅನ್ನ, ಎತ್ತರವನ್ನ, ಸೌಕರ್ಯವನ್ನ ಆ ಮನೆಯ ಒಂದು ಗೋಡೆಯ ಒಂದು ಮೂಲೆಯಲ್ಲಿರುವ ಒಂದು ಇಟ್ಟಿಗೆ ತಿಳ್ಕೊಳ್ಳುವುದು ಸಾಧ್ಯವು. ಅದಕ್ಕೆ ಯೋಚಿಸುವ ಶಕ್ತಿ ಇದ್ರೂ ತಿಳ್ಕೊಳ್ಳಾರದು. ಎಂಥದಪ್ಪ ನನಗೆ ಗೊತ್ತಿಲ್ಲ, ನನ್ನಂತಹದ್ದೇ 1000 ಉಂಟಂತೆ, ನನಗೇನು ಗೊತ್ತು ಅಂದಿತ್ತು ಅದಷ್ಟೇ. ಹಾಗೆ ಲಕ್ಷ್ಮಿಯನ್ನು ಅನಂತಾನಂತ ಜೀವರಿಗೆ ದೇಹಗಳನ್ನು ಕೊಟ್ಟು ಅವರಿಗೆ ಸಂಸಾರಕ್ಕೆ ಬೇಕಾಗಿರತಕ್ಕ ಎಲ್ಲ ಬೇಲಿಗಳನ್ನು ಕೊಟ್ಟು ಹೊಲ ಬೇಲಿ ಎಲ್ಲ ಮಾಡಿ ಈ ಸೃಷ್ಟಿ ಮಾಡಿದ ಶಕ್ತಿಯನ್ನ, ಸೃಷ್ಟಿಯಲ್ಲಿ ಒಬ್ಬ ಜೀವ ಅದರ ಬಗ್ಗೆ ಏನು ಎಂತು ಅನ್ನೋದನ್ನು ಯೋಚಿಸುವುದೇ ಸಾಧ್ಯ ಇಲ್ಲ. ಬ್ರಹ್ಮದೇವರ ಉನ್ನತಿಕೆಯನ್ನೇ ಯೋಚಿಸುವುದು ಸಾಧ್ಯ ಇಲ್ಲ. ಜೀವನಲ್ಲಿ ಶ್ರೇಷ್ಠರಾದಂಥ ಚತುರ್ಮುಖನ ಉನ್ನತಿಕೆ ಏನು ಅನ್ನುವುದೇ ಸಾಮಾನ್ಯ ಜೀವರು ಯೋಚಿಸುವುದು ಸಾಧ್ಯ ಇಲ್ಲ. ಅಂಥ ಬ್ರಹ್ಮದೇವರಿಗೂ ಕೂಡ ಶಕ್ತಿಯನ್ನ, ಜಗತ್ತಿನಲ್ಲಿ ಎತ್ತರಕ್ಕೇರುವ ಶಕ್ತಿಯನ್ನು ಕೊಟ್ಟಂಥ ಶ್ರೀತತ್ವ ಅನ್ನೋದು ಅಚಿಂತ್ಯ ಅಂತ ಅಂದ್ಬಿಟ್ಟು.
ಅಂಥ ಅಚಿಂತ್ಯವಾದ ಲಕ್ಷ್ಮಿಯೂ ಯಾರ ಅನುಗ್ರಹದಿಂದ ಅಂಥ ಎತ್ತರಕ್ಕಿರಿದ್ಲೋ ಅಂಥ ಭಗವಂತ ಅಂದ್ರೆ ಅವನು ಎಷ್ಟು ಅಚಿಂತ್ಯ ಅದ್ಭುತ ಇರಬೇಕು ಅನ್ನೋ ಯೋಚನೆ ಮಾಡಿ. ಶ್ರೀತತ್ವವೇ ಅಚಿಂತ್ಯ, ವಿ ಕೆನಾಟ್ ಕನ್ಸೀವ್ ಇಟ್. ಅಂಥ ಶ್ರೀಹಿ ಯತ್ಕಟಾಕ್ಷ ಬಲವತಿ, ಅಂಥ ಶ್ರೀತತ್ವ ಕೂಡ ಭಗವಂತನ ಮುಂದೆ ಏನೂ ಅಲ್ಲ. ಅನಂತ, ಅದು ಒಂದು ಅನಂತದ ಮುಂದೆ ಒಂದು ಬಿಂದು ಕೂಡ ಅಲ್ಲ. ಶ್ರೀತತ್ವಕ್ಕಿಂತಲೂ ಅನಂತ ಪಟ್ಟು ಮಿಗಿಲಾದ ವಸ್ತು ಅದು. ಬರೀ ನಮಗಿಂತ ಅನಂತ ಅಲ್ಲ, ಅನಂತ ಅಂದ್ರೆ ಎಲ್ಲಕ್ಕಿಂತಲೂ ಅನಂತವೇ ಅದು. ಶ್ರೀತತ್ವವು ಭಗವಂತನನ್ನು, ನಮಗೆ ಶ್ರೀತತ್ವ ಅಚಿಂತ್ಯ, ಶ್ರೀತತ್ವಕ್ಕೂ ಅಚಿಂತ್ಯನಾದ ಭಗವಂತ. ಅಂಥ ಶ್ರೀರ್ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಂಥ ಶ್ರೀತತ್ವಕ್ಕೂ ಅಚಿಂತ್ಯನಾದ ಅತ್ಯಂತ, ಆದ್ದರಿಂದಲೇ ಏನು ಅಂದರೆ ಅತ್ಯಾಶ್ಚರ್ಯಕರವಾದ ಒಂದು ವಸ್ತು ಅಷ್ಟೇ ಭಗವಂತ ಅಂತಂದ್ರೆ. ಒಂದು ಎಸ್ಟಾನಿಶ್ಮೆಂಟ್ ಅಷ್ಟೇ, ಅದು ಅತ್ಯಂತ ಅದ್ಭುತ, ಒಂದು ವಿಸ್ಮಯ, ದೊಡ್ಡ ಆಶ್ಚರ್ಯ ಚಿಹ್ನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಭಗವಂತನನ್ನು ಕಂಡಾಗಲೂ ಏನು ತಿಳಿಯುವುದು ಅಂದರೆ ಆಶ್ಚರ್ಯ ಅಂತ ಅಷ್ಟೇ, ಇನ್ನೇನೂ ತಿಳಿಯೋದಿಲ್ಲ. ಇದು ಎಂಥ ಅದ್ಭುತಪ್ಪ. ಆದ್ದರಿಂದ ಅಚಿಂತ್ಯವಾದ ಶ್ರೀತತ್ವಕ್ಕೂ ಅಚಿಂತ್ಯವಾದ ಅಚಿಂತ್ಯ ಮಹಿಮೆ ಇರತಕ್ಕ ಭಗವಂತನನ್ನ ನಮಸ್ಕರಿಸುತ್ತೇನೆ. ಹೀಗೆ ಮೊದಲು ಲಕ್ಷ್ಮಿ, ಅನಂತರ ಲಕ್ಷ್ಮಿ ಈ ಪ್ರಪಂಚದಲ್ಲಿ ಯಾರ್ಯಾರನ್ನ ಸೃಷ್ಟಿ ಮಾಡಿ ಅವರ ಮೂಲಕ ಬ್ರಹ್ಮಾಂಡದ ರಚನೆಗೆ ನೆರವು ಪಡೆದ್ಲೋ ಇವರೆಲ್ಲ ಲಕ್ಷ್ಮಿಯ ಮಕ್ಕಳು. ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿಃ ಅಪ್ಸ್ವಾ ಅಂತಃ ಸಾಮುದ್ರೇ. ಅಹಂ ಸುವೇ ಪಿತರಮಸ್ಯ, ಈ ಜಗತ್ತಿಗೆ ತಂದೆಯಾಗಿರತಕ್ಕಂಥ ಚತುರ್ಮುಖನನ್ನು ನಾನೇ ಹೆತ್ತೆ ಅಂತಾಳೆ ಅವಳು ಲಕ್ಷ್ಮಿ ಈ ಋಗ್ವೇದದಲ್ಲಿ. ಅಹಂ ಸುವೇ ಪಿತರಮಸ್ಯ, ಇದರ ಅಪ್ಪನನ್ನು ನಾನೇ ಹೆತ್ತಿ ಈ ಪ್ರಪಂಚಕ್ಕೆ ಕೊಟ್ಟೆ. ಹಾಗೆ ಬ್ರಹ್ಮದೇವರಿಗೂ ತಾಯಿ, ಅದನ್ನೇ ಬ್ರಹ್ಮೇಶ ಶಕ್ರ. ಆಮೇಲೆ ಇವರೆಲ್ಲ ಅಹಂ ರುದ್ರೇಭಿರು ವಸುಭಿಶ್ಚರಾಮಿ, ಈ ರುದ್ರ 11 ಏಕಾದಶ ರುದ್ರರ ಜೊತೆಗೆ ನಾನೇ ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೇನೆ. ಅಹಂ ಆದಿತ್ಯೈ, ರವಿ ಬಂತು, ಸೂರ್ಯ, ಆದಿತ್ಯರ ಜೊತೆಗೆ, ವಸುಗಳ ಜೊತೆಗೆ, ವಿಶ್ವೇ ದೇವತೆಗಳ ಜೊತೆಗೆ. ಆಮೇಲೆ ಅಹಂ ಇಂದ್ರಾಗ್ನಿ, ಇಂದ್ರ ಬಂದಿದ್ದಾನೆ. ಅಹಂ ಸೋಮ ಮಾನಸಂ, ಚಂದ್ರ ಬಂದಿದ್ದಾನೆ. ಎಲ್ಲ ಇಲ್ಲಿ ಬಂದಿರತಕ್ಕಂಥ ದೇವತೆಗಳು ಅಲ್ಲಿ ಅಂಬೃಣಿ ಸೂಕ್ತಲ್ಲಿ ಬಂದಾರೆ ನೋಡಿ. ಅಹಂ ರುದ್ರೇಭಿರು ವಸುಭಿಶ್ಚರಾಮಿ, ರುದ್ರ ಬಂದ. ಅಹಂ ಆದಿತ್ಯೈರುತ ವಿಶ್ವದೇವೈ, ಅಹಂ ಮಿತ್ರಾವರುಣಾಭಿಭರ್ಮಿ, ಅಹಂ ಇಂದ್ರಾಗ್ನಿ, ಅಹಂ ಅಶ್ವಿನೋಭ, ಅಹಂ ಸೋಮ ಮಾಹನಸಂ ವಿಹರ್ಮಿ, ಅಹಂ ತ್ವಷ್ಟಾರಂ ಉತ ಭೂಷಣಂ ಭಗಂ. ಹೀಗೆ ದ್ವಾದಶಾದಿತ್ಯರು, ಅಷ್ಟವಸುಗಳು, ಏಕಾದಶ ರುದ್ರರು, ದಶ ವಿಶ್ವೇ ದೇವತೆಗಳು, ಇಂದ್ರಾಗ್ನಿಗಳು, ಮಿತ್ರಾವರುಣರು, ಸೂರ್ಯ ಚಂದ್ರರು, ಅಶ್ವಿನಿ ದೇವತೆಗಳು, ಎಲ್ಲ ದೇವತೆಗಳ ಜೊತೆಗೆ ಈ ವಿಶ್ವವನ್ನು ನಾನು ಅವರ ಜೊತೆಗೆ ಅಂದರೆ ಅವರನ್ನು ಬಳಸಿಕೊಂಡು ಅಂತ ಅರ್ಥ. ಅವರ ಜೊತೆಗೆ ಅವರು ಮತ್ತು ನಾನು ಸೇರಿ ಅಲ್ಲ, ಅವರಿಂದ ಇದನ್ನು ಮಾಡಿಸ್ತಾ ಇದ್ದೇನೆ ನಾನು. ಆ ದೇವತೆಗಳೆಲ್ಲ ನನಗೆ ವಿಶ್ವ ವ್ಯಾಪಾರಕ್ಕೆ ಉಪಕರಣಗಳು, ನನ್ನಿಂದ ಸೃಷ್ಟರಾದವರು ಮತ್ತು ಮುಂದಿನ ಸೃಷ್ಟಿಗೆ ನನಗೆ ಉಪಕರಣಭೂತರಾದವರು. ಈ ಅಂಬೃಣಿ ಸೂಕ್ತದ ಸಾರಾಂಶವೇ ಇಲ್ಲಿ. ಅದನ್ನ ಹೇಳಿ ಕೊನೆಗೆ ಏನು ಹೇಳ್ತಾಳೆ ಅವಳು? ಅಹಂ ಸುವೇ ಪಿತರಮಸ್ಯ ಮೂರ್ಧನ್, ಈ ಜಗತ್ತಿನ ಮೊದಲು, ಅಸ್ಯ ಮೂರ್ಧನ್, ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಈ ಜಗತ್ತಿಗೆ ತಂದೆಯಾಗಿರತಕ್ಕಂಥ ಚತುರ್ಮುಖನನ್ನ ನಾನು ಸೃಷ್ಟಿ ಮಾಡಿದೆ ಅಂತಾಳೆ. ಇನ್ನೊಂದು ಅರ್ಥ ಇದೆ, ಚತುರ್ಮುಖನ ಸೃಷ್ಟಿ, ನಾನಾ ವಿಧವಾದ ಸೃಷ್ಟಿ ಇದೆ ದೇವತೆಗಳಿಗೆ. ಭಗವಂತನ ನಾಭಿಕಮಲದಿಂದ ಸೃಷ್ಟಿ ಇದ್ದ ಹಾಗೆ ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಅಂತ ಲಕ್ಷ್ಮೀ ದೇವಿಯ ಸೃಷ್ಟಿಯಾಗಿರತಕ್ಕಂತಹ ಚತುರ್ಮುಖನನ್ನ ಮುಂದೆ ಸೃಷ್ಟಿ ಕಾರ್ಯಕ್ಕೆ ನಾನು ಉಪಯೋಗಿಸಿದೆ. ಆದರೆ ಮಮ ಯೋನಿಹಿ ಅಪ್ಸ್ವ ಅಂತಃ ಸಾಮುದ್ರೇ, ಇಷ್ಟೆಲ್ಲ ಮಾಡಿಯೂ ಕೂಡ, ಎಲ್ಲವನ್ನೂ ನಿಯಂತ್ರಿಸಿದರೂ ಕೂಡ ನನಗೂ ಕಾರಣವಾಗಿರತಕ್ಕಂಥ ಒಂದು ಶಕ್ತಿ ಇದೆ. ಅದು ನೀರಿನಲ್ಲಿ ಮಲಗಿದೆ, ಕ್ಷೀರಸಾಗರದಲ್ಲಿ ಮಲಗಿದೆ ಅಂತ ಹೇಳ್ತಾರೆ. ಅಪ್ಸು ಅಂತಹ, ಅದು ನೀರಿನ ಒಳಗಿದೆ. ನೀರಿನ ಒಳಗೆ ಇದೆ ಅಂತಂದ್ರೆ ಜಗತ್ತಿಗೆ ಸೃಷ್ಟಿಗೆ ಕಾರಣಭೂತವಾಗಿರತಕ್ಕಂಥ ಮೂಲದ್ರವ್ಯವನ್ನ ನೀರು ಅಂತ ಹೇಳ್ತಾರೆ. ಪ್ರಕೃತಿಯು ನೀರು. ಆ ನೀರಿನ ಒಳಗೆ ಕಾರಣ ಪುರುಷನಾಗ ತುಂಬಿದ್ದಾನೆ. ಕ್ಷೀರ ಸಮುದ್ರದಲ್ಲಿ ಇದ್ದಾನೆ, ಹೃದಯ ಸಮುದ್ರದಲ್ಲಿ ಇದ್ದಾನೆ. ಅವನು ನನಗೂ ಕಾರಣ ಪುರುಷ, ಅವನು ಮಮ ಯೋನಿಹಿ, ನನಗೂ ಕಾರಣ ಅವನು. ಹೀಗೆ ಏನು ಅಂಬೃಣಿ ಸೂಕ್ತ ಹೇಳ್ತದೆ, ಅದೇ ತಾತ್ಪರ್ಯವನ್ನ ಈ ಶ್ರೀಸ್ತುತಿ ಹೇಳ್ತದೆ. ಅಲ್ಲಿ ಲಕ್ಷ್ಮಿ
ತನ್ನ ಮಹಿಮೆಯನ್ನೆಲ್ಲ ಹೇಳ್ಕೊಂಡಿದ್ದಾಳೆ. ಬ್ರಹ್ಮಾದಿಗಳನ್ನು ನಾನು ಸೃಷ್ಟಿ ಮಾಡಬಲ್ಲೆ, ಸಂಹಾರ ಮಾಡಬಲ್ಲೆ, ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ, ರುದ್ರನನ್ನು ಸೃಷ್ಟಿ ಮಾಡಬಲ್ಲೆ. ಅಥವಾ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾವು, ರುದ್ರನನ್ನು ಸಂಹಾರ ಮಾಡಬಲ್ಲೆ, ರುದ್ರನ ಸೃಷ್ಟಿ ಮಾಡಬಲ್ಲೆ. ತಮ್ ಬ್ರಹ್ಮಾಣಂ, ಚತುರ್ಮುಖನನ್ನು ಸೃಷ್ಟಿ ಮಾಡಬಲ್ಲೆ, ಚತುರ್ಮುಖನನ್ನು ಸಂಹಾರ ಮಾಡಬಲ್ಲೆ. ತಮ್ ಋಷಿಂ ತಮ್ ಸುಮೇಧಾಂ, ಯಾರನ್ನ ಋಷಿ ಮಾಡಬೇಕು ಅಂತ ಖಂಡಿತೋ ಅವನನ್ನು ಋಷಿ ಪದವಿಗೆ ಏರಿಸಬಲ್ಲೆ. ಯಾರನ್ನ ಬುದ್ಧಿವಂತನನ್ನಾಗಿ ಮಾಡಬೇಕು ಅವನಿಗೆ ಬುದ್ಧಿ ಕೊಡಬಲ್ಲೆ, ಯಾರನ್ನು ದೊಡ್ಡನನ್ನಾಗಿ ಮಾಡಬೇಕು ಅವನು ಬುದ್ಧಿ ತೆಗೆಯಬಲ್ಲೆ. ತಮ್ ಋಷಿಂ ತಮ್ ಸುಮೇಧಾಂ, ಏನ್ ಬೇಕಾದ್ರೆ ಅದು ಮಾಡಬಲ್ಲೆ. ಆದರೆ ಇಷ್ಟು ಅನಂತವಾದ ಅಚಿಂತ್ಯವಾದ ಶಕ್ತಿ ನನ್ನಲ್ಲಿದ್ರೂ ಮಮಯೋನಿಹಿ ಅಪ್ಸ್ವಂತ ಸಮುದ್ರ, ನನ್ನನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಅದು ಕ್ಷೀರ ಸಮುದ್ರದಲ್ಲಿ ಅಡಗಿ ಕೂತಿದೆ ಅಂತ ಹೇಳಿದ್ದನ್ನೇ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಯಾವ ಭಗವಂತನ ಕರುಣಾ ಕಟಾಕ್ಷದಿಂದ ಮಾತ್ರವೇ ಲಕ್ಷ್ಮಿ ಇಂಥ ಅಚಿಂತ್ಯ ಮಹಿಮೆಯನ್ನು ಪಡೆದಳೋ ಅಂಥ ಭಗವಂತನನ್ನ ನಮಸ್ಕರಿಸುತ್ತೇನೆ, ಪ್ರಾರ್ಥಿಸುತ್ತೇನೆ, ಶಿರಸ ಮಣಿಯುತ್ತೇನೆ, ಮನಸ್ಸಿನಲ್ಲಿ ಧ್ಯಾನಿಸುತ್ತೇನೆ ಅಂತ ಆಚಾರ್ಯರು ಹೇಳುವಂಥ 2ನೇ ಪದ್ಯದ ವಿವರಣೆ. ಇನ್ನೂ ಒಂದು ಪದ್ಯ ಮಾಡಬಹುದು ಬೇಕಿದ್ರೆ, ಸ್ವಲ್ಪ ಆರೋಗ್ಯ ಇರಲಿಲ್ಲ ಅಂತ ಅರ್ಧ ಗಂಟೆ ಮಾಡುವ ಅಂತ ಹೇಳಿದೆ. ಆದರೆ ಇನ್ನೊಂದು ಪದ್ಯ ಮುಂದುವರಿಸೋಣ. ಯಾಕೆಂದರೆ ತಮೃಷಿಂ ತಮ್ ಸುಮೇಧಾಂ ಅಂತ ಅನ್ನತಕ್ಕಂಥ ಮಾತು ಮುಂದೆ ಬರ್ತದೆ. ಜ್ಞಾನಿಗಳು, ಸುಮೇಧ ಅಂದರೆ ಭಗವಂತನನ್ನು ತಿಳಿದವರು, ಒಳ್ಳೆಯ ಭಗವತ್ ಪ್ರಜ್ಞೆ ಉಳ್ಳವರು, ಒಳ್ಳೆಯ ಜ್ಞಾನ ಉಳ್ಳವರು. ಋಷಿಗಳು ಅಂದರೆ ನಮ್ಗೆ ಗೊತ್ತಿದ್ದ ಹಾಗೆ ಅದರಿಂದ ಋಷಿ ಪದವಿಯನ್ನೇರಿದವರು. ಋಷಿ ಪದವಿಯಲ್ಲಿ 2 ಥರ ಇದೆ. ಏನು ಅಂದರೆ, ಒಂದು ಗಣಪಠಿತವಾದ ಋಷಿ ಪದವಿ. ಈಗ ವಿಶ್ವಾಮಿತ್ರ, ವಸಿಷ್ಠ, ಆ ಪದವಿಗೆ ಏರಲಿಕ್ಕೆ ಯೋಗ್ಯರಾದ ಜೀವರು ಮಾತ್ರವೇ ಋಷಿ ವಸಿಷ್ಠನೋ ವಿಶ್ವಾಮಿತ್ರನೋ ಆಗೋದು. ಈಗ ನಾವು ಋಷಿಗಳಾಗಬೇಕು ಅಂತ ಪ್ರಯತ್ನ ಪಟ್ಟು ತಪಸ್ಸು ಮಾಡಿ ಋಷಿಗಳಾಗಬಹುದು. ಒಬ್ಬ ಮನುಷ್ಯ ತಪಸ್ಸು ಮಾಡಿ ಋಷಿಪಯಾಗಬಹುದು. ಆದರೆ ವಸಿಷ್ಠನೋ ವಿಶ್ವಾಮಿತ್ರನೋ ಆಗೋದು ಸಾಧ್ಯ ಇಲ್ಲ. ಋಷಿ ಗಣಪಠಿತವಾದ ವಿಶಿಷ್ಟವಾದ ಒಂದು ಪರ್ಟಿಕ್ಯುಲರ್ ಋಷಿ ಆಗಬೇಕು ಅಂತ ತಪಸ್ಸು ಮಾಡಿದರೆ ಅದು ಪಾತಕ. ಅದು ನಾನು ವಸಿಷ್ಠ ಆಗಬೇಕು, ನಾನು ವಿಶ್ವಾಮಿತ್ರ ಆಗಬೇಕು ಅಂತ ತಪಸ್ಸು ಮಾಡಿದರೆ ತಪ್ಪದು. ಆದರೆ ನಾನು ಒಬ್ಬ ಋಷಿ ಆಗಬೇಕು, ಋಷಿ ಅಂದರೆ ಭಗವಂತನನ್ನು ತಿಳಿದಂತಹ ಆ ಎತ್ತರಕ್ಕೆ ಏರುವಂತಹ ಒಂದು ಇದು, ಅದು ಒಬ್ಬ ಋಷಿ ಆಗಬೇಕು ಅಂತ ಬಯಸಬಹುದು, ಋಷಿ ಆಗಬಹುದು. ಆದರೆ ತಾನು ವಸಿಷ್ಠನಾಗಬೇಕು, ತಾನು ವಿಶ್ವಾಮಿತ್ರನಾಗಬೇಕು ಅಂತ ಬಯಸಿದರೆ ಅದು ಪಾತಕ. ಹೀಗೆ ಋಷಿ ಪದವಿಯನ್ನ ಕೊಡಬಲ್ಲೆ. ಒಬ್ಬ ಋಷಿ ಆಗಬೇಕು ಅಂತ ಬಯಸಿದರೆ ಅವನನ್ನು ಋಷಿಯಾಗಿ ಋಷಿ ಅಂದ್ರೆ ಏನು? ಋಷಜ್ಞಾನೆ ಅಂತ. ಜ್ಞಾನದಲ್ಲಿ ಮನುಷ್ಯರಿಗಿಂತ ಎತ್ತರಕ್ಕೆ ಇರುವುದಷ್ಟೇ. ಆ ಋಷಿಗಳಿಗೆ, ಜ್ಞಾನಿಗಳಿಗೆ ಬೇಕಾದ ಶಕ್ತಿಯನ್ನು ಕೊಡತಕ್ಕವಳು ನಾನು ಅನ್ನತಕ್ಕಂಥ ಮಾತು ಏನು ಆ ಮಂತ್ರದಲ್ಲಿ ಬಂದಿದೆ, ಅದನ್ನ ಆಚಾರ್ಯರು 3ನೇ ಪದ್ಯದಲ್ಲಿ ಹೇಳ್ತಾರೆ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಳಂ ವಿದಧತೆ ಯತಪಾಂಗಲೇಶಂ ಆಶ್ರಿತ್ಯ ತತ್ ಪ್ರಣತ ಸತ್ ಪ್ರಣತಾ ಅಪೀಡ್ಯ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಧರ್ಮ, ಅರ್ಥ, ಕಾಮ, ಸುಮತಿ, ಪ್ರಚಯ, ಇದನ್ನ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ವಿಧ ಪುರುಷಾರ್ಥ ಅಂತ ನಮಗೆ ಗೊತ್ತಿರುವಂತಹ ಸಂಗತಿ. ಇದರಲ್ಲಿ ಇವರು ಧರ್ಮ, ಅರ್ಥ, ಕಾಮವನ್ನು ಹೇಳ್ತಾರೆ. 4ನೇದು ಮೋಕ್ಷ ಅಂತ ಹೇಳುವುದಿಲ್ಲ, ಸುಮತಿ ಪ್ರಚಯ ಅಂತ ಹೇಳ್ತಾರೆ. ಸುಮತಿ ಪ್ರಚಯ ಅಂದರೆ ಒಳ್ಳೆಯ ಅರಿವಿನ ವೃದ್ಧಿ, ಜ್ಞಾನ ವೃದ್ಧಿ. ಸುಮತಿ ಅಂದರೆ ಒಳ್ಳೆಯ ಜ್ಞಾನ, ಅದರ ಪ್ರಚಯ ಅಂದರೆ ಹೆಚ್ಚಳ. ಅಥವಾ ಸುಮತಿ ಮತ್ತು ಪ್ರಚಯ ಅದು ಬೇರೆ ಬೇರೆಯಾಗಿ ಇಟ್ಟುಕೊಳ್ಬಹುದು. ಸುಮತಿ ಒಳ್ಳೆಯ ಜ್ಞಾನ, ಅದರ ಮೂಲಕ ಪ್ರಚಯ ಅಂತಂದ್ರೆ ಅಭಿವೃದ್ಧಿ. ಸುಮತಿ ಪ್ರಚಯ ಅಂತ ಇಟ್ಟುಕೊಂಡ್ರೆ ಒಳ್ಳೆಯ ಜ್ಞಾನದ ಹೆಚ್ಚಳ, ಅಭಿವೃದ್ಧಿ. ಅದನ್ನು ಯಾಕೆಂದ್ರೆ ಮೋಕ್ಷ ಅನ್ನುವುದು ಇದನ್ನ ಭಗವಂತನ ಭಕ್ತರನ್ನು ಆಶ್ರಯಿಸಿದರು, ಲಕ್ಷ್ಮೀದೇವಿಯ ಭಕ್ತರನ್ನು ಆಶ್ರಯಿಸಿದರೂ ಇದು ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಭಗವಂತ, ಲಕ್ಷ್ಮಿ ಮತ್ತು ಬ್ರಹ್ಮವಾಯುಗಳು ಅವರಿಗೆ ಮಾತ್ರ ಮೋಕ್ಷದಾತೃತ್ವ ಅಧಿಕಾರ ಇರೋದು, ಉಳಿದ ದೇವತೆಗಳಿಗೆ ಇಲ್ಲ. ಅದರಿಂದ ಮೋಕ್ಷ ಅನ್ನುವ ಶಬ್ದವನ್ನು ಬಳಸದೆ ಧರ್ಮ, ಅರ್ಥ, ಕಾಮ ಮತ್ತು ಜ್ಞಾನ ಕೊಡಬಲ್ಲರು. ಮೋಕ್ಷ ಸಾಧನವಾದ ಜ್ಞಾನ ಸುಮತಿ ಇದ್ರೆ, ಒಳ್ಳೆಯ ಜ್ಞಾನ ಅಂದ್ರೆ ಮೋಕ್ಷ. ಜ್ಞಾನವನ್ನು ದೇವತೆಗಳು ಕೊಡಬಲ್ಲರು, ಋಷಿಗಳು ಕೊಡಬಲ್ಲರು, ಉತ್ತಮರು ಕೊಡಬಲ್ಲರು. ಆಶೀರ್ವಾದ, ಸುಜ್ಞಾನ ಬರಲಿ, ಜ್ಞಾನ ಪ್ರಾಪ್ತಿ ಆಗಲಿ ಅಂತ ಅವರು ಆಶೀರ್ವಾದ ಮಾಡಬಲ್ಲರು. ಆದರೆ ಮೋಕ್ಷವನ್ನು ಕೊಡುವ ಅಧಿಕಾರ ಅವರಿಗಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಧರ್ಮ, ಅರ್ಥ, ಕಾಮ ಆದ್ಮೇಲೆ 4ನೇದನ್ನ ಮೋಕ್ಷ ಅಂತನ್ನದೇ ಸುಮತಿ ಅಂತಂದ್ರು. ಇದು ಧರ್ಮಾರ್ಥಿ ಚಾಪ್ನಿಯಾತ್ ಧರ್ಮಂ, ಅರ್ಥಾರ್ಥಿ ಚ ಅರ್ಥಮಾಪ್ನಿಯಾತ್, ಕಾಮಾನ್ ಅವಾಪ್ನಿಯಾತ್ ಕಾಮಿ
ಪ್ರಜಾರ್ಥಿ ಪ್ರಾಪ್ನುಯಾತ್ ಪ್ರಜಾಂ. ವಿಷ್ಣು ಸಹಸ್ರನಾಮದಲ್ಲಿ ಅದೇ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಆದ್ಮೇಲೆ ಮತ್ತೆ ಹೇಳಿದ್ದು ಪ್ರಜಾ ಅಂತ. ಪ್ರಜಾ ಅಂದರೆ ಪ್ರಜ್ಞೆ, ಸುಮತಿ, ಒಳ್ಳೆಯ ಜ್ಞಾನ. ಹಾಗಾಗಿ ಮೋಕ್ಷದ ಬದಲಿಗೆ ಜ್ಞಾನವನ್ನು ಕೇಳುವುದು. ಮೋಕ್ಷವನ್ನು ಕೊಡುವಂತ ಬೇರೆ ದೇವತೆಗಳ ಹತ್ರ ಅಥವಾ ಬೇರೆ ಜ್ಞಾನಿಗಳ ಹತ್ರ ಕೇಳುವ ಹಾಗಿಲ್ಲ. ಮೋಕ್ಷ ಪ್ರಾಪ್ತಿ ಆಗಲಿ ನನಗೆ ಅಂತ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ಮಾಡಬಹುದು, ಆದರೆ ಅವ್ರು ಕೊಡುವ ಅಧಿಕಾರ ಇಲ್ಲ. ಆಶೀರ್ವಾದ ನಮ್ಮ ತಾಕತ್ತಿಲ್ಲದಿದ್ದದ್ದು ಆಶೀರ್ವಾದ ಮಾಡಬಹುದು. ಯಾಕಂದ್ರೆ ಅದು ಆದರೆ ಆಯ್ತು, ಹೋದ್ರೆ ಹೋಯ್ತು, ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಪುಗುಸಟ್ಟೆ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯ. ಧರ್ಮ, ನಿನಗೆ ಧರ್ಮ ಪ್ರಜ್ಞೆಯನ್ನು ಕೊಡಬಹುದು. ಅವನಿಗೆ ಒಳ್ಳೆ ಧರ್ಮಾಚರಣೆ ಮಾಡ್ತಕ್ಕಂಥದ್ದು, ಅವನಿಗೆ ಬೇಕಾದ ಸಂಪತ್ತು ಅನ್ನೋದು ತಮ್ಮ ತಪೋಬಲದಿಂದ ಕೊಡಬಹುದು. ಅವನು ಬಯಸಿದ ಕಾಮನೆಗಳು ಈಡೇರುವಂತೆ ಮಾಡಬಹುದು. ಸುಮತಿ, ಜ್ಞಾನ ವೃದ್ಧಿಯಾಗುವಂತೆ ಮಾಡಬಹುದು. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಳ ಮುಂದರು. ಇದು ಬಿಟ್ಟು ಇನ್ನೇನು ಮಂಗಳ ಇದೆ ಜೀವನದಲ್ಲಿ? ಇರೋದೇ 4. ಮೋಕ್ಷ ಅನ್ನೋದು ಅದು ಭಗವಂತನ ಅಧೀನ. ಅದು ಬಿಟ್ಟರೆ ಮೋಕ್ಷ ಸಾಧನವಾದ ಜ್ಞಾನ, ಧರ್ಮದ ಪ್ರಚಯ, ಧರ್ಮ ವೃದ್ಧಿಯಾಗಲಿ. ಅರ್ಥದ ಪ್ರಚಯ, ದುಡ್ಡು ಶ್ರೀಮಂತಿಕೆ ವೃದ್ಧಿಯಾಗಲಿ. ಕಾಮ ಪ್ರಚಯ, ನಿನ್ನ ಅಪೇಕ್ಷಿತವಾದ ಕಾಮನೆಗಳೆಲ್ಲ ಈಡೇರಲಿ. ಸುಮತಿ ಪ್ರಚಯ, ಒಳ್ಳೆಯ ಜ್ಞಾನ ವೃದ್ಧಿಯಾಗಲಿ. ಇದಿಷ್ಟು ಒಬ್ಬ ಮನುಷ್ಯನಿಗೆ ದೊಡ್ಡವರು ಕೊಡಬಹುದಾದ ಮಂಗಲ. ಇದಕ್ಕೆ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅಶೇಷ, ಅಲ್ಲಿ ಇನ್ನೇನು ಉಳಿದಿಲ್ಲ, ಇನ್ನು ಶೇಷ ಇಲ್ಲ, ಕೊಡಬೇಕಾದ್ದು ಬಾಕಿ ಯಾವುದಿಲ್ಲ. ಇಂಥ ಎಲ್ಲ ಮಂಗಲಗಳನ್ನು, ಜೀವನದಲ್ಲಿ ಮಾಂಗಲಿಕವಾದಂತಹ ಕೊಡುಗೆಗಳನ್ನು ಸನ್ಮಂಗಳ ಅಂತಾರೆ ಆಚಾರ್ಯ. ಬರೀ ಮಂಗಳ ಅಲ್ಲ, ಮಂಗಳದಲ್ಲಿ ಒಳ್ಳೆಯ ಮಂಗಳ ಕೆಟ್ಟ ಮಂಗಳ ಅಂತ ಉಂಟು. ಸನ್ಮಂಗಲ ಅಂದ್ರೆ ಒಳ್ಳೆಯ ಮಂಗಳ ಅಂತ. ಇದು ಎಂಥದ್ದು ಅಂತ ಈಗ. ಹಾಗಾದ್ರೆ ಮಂಗಳದಲ್ಲಿ ಕೆಟ್ಟ ಮಂಗಳ ಉಂಟು ಅಂತ ಆಯ್ತು. ಈಗ ನಮ್ಮಲ್ಲಿ ಗ್ರಂಥ ಓದಿ ಅರ್ಥವೇ ಆಗದೆ ಕೊನೆಗೆ ಮಂಗಳ ಮಾಡ್ತಾರಲ್ಲ, ಮಂಗಳ ಮಾಡಿ ಸಂಭ್ರಮದ ಊಟ ಮಾಡ್ತಾರಲ್ಲ, ಅದು ಕೆಟ್ಟ ಮಂಗಳ. ಗ್ರಂಥ ಇಡೀ ಪಾಠ ಆದರೂ ಕೂಡ ಒಂದು ವಾಕ್ಯವೂ ಅರ್ಥ ಆಗದೆ ಕೊನೆಯ ದಿವಸ ಗಡದ್ದು ಊಟ ಮಾಡಿ ಮಂಗಳ ಮಾಡ್ತಾರಲ್ಲ, ಅದು ಕೆಟ್ಟ ಮಂಗಳ. ಒಳ್ಳೆಯ ಮಂಗಲ ಅಂತಂದ್ರೆ ಏನು, ಕೆಟ್ಟ ಮಂಗಲ ಅಂತಂದ್ರೆ ಏನು? ನಮಗೆ ಮಂಗಲ ಅಂತ ಕಾಣುವಂಥದ್ದು, ಆದರೆ ಅಂತತಃ ಅದು ಬಾಧಕವಾಗುವಂತಹ ಮಂಗಲಗಳಿದ್ದಾವೆ ಕೆಲವು. ಇವಾಗ ಉದಾಹರಣೆಗೆ ನಮಗೆ ಒಂದು ಈ ತಕ್ಷಣ ಒಬ್ಬ ರೋಗಿಗೆ ಅವನಿಗೆ ಬಹಳ ಇಷ್ಟ ಆಗಿರತಕ್ಕಂಥ ಒಂದು ಸಿಹಿ ತಿಂಡಿ, ಅದು ಒಳ್ಳೆಯದು, ಮಂಗಲ ಆದರೆ ಒಳ್ಳೆಯದು, ಕೆಟ್ಟ ಒಳ್ಳೆಯದು ಅಂತ ಹೇಳಿದಾಗ ಸನ್ಮಂಗಲ ಆದರೆ ಅವನಿಗೆ ಆರೋಗ್ಯಕ್ಕೆ ಬಾಧಕವಾದ ಒಂದು ಸಿಹಿ ತಿಂಡಿ ಬಹಳ ಇಷ್ಟ ಅವನಿಗೆ. ಅದನ್ನು ತಿಂದರೆ ಭಾರಿ ಸಂತೋಷ ಆಗತ್ತೆ, ಅದು ಒಳ್ಳೆಯದು. ಆದರೆ ಮರು ದಿವಸ ಅವನಿಗೆ ಆರೋಗ್ಯ ಕೆಡುತ್ತೆ, ರೋಗ ಉಲ್ಬಣವಾಗತ್ತೆ. ಆಗ ಮುಂದೆ ಕೊನೆಗೆ ಬಾಧಕವಾದ ತಾತ್ಕಾಲಿಕ ಮಂಗಲಗಳು ಕೆಲವಿದ್ದಾವೆ. ಅದರಲ್ಲಿ ಯಾವುದೆಲ್ಲ ಸೇರಿತು ಗೊತ್ತಾ? ಸ್ವರ್ಗದ ಬಯಕೆ ಕೂಡ ಸೇರಿತು. ಸ್ವರ್ಗವನ್ನು ಬಯಸುವುದರಿಂದ ಅವನು ಮೋಕ್ಷಕ್ಕೆ ಹೋಗುವ ಸಾಧನೆಗೆ ತಡೆಯೇ ಆಗೋದು ಹೊರತು ಅದು ಪ್ರಗತಿಯಲ್ಲ. ಆದ್ರಿಂದ ಸ್ವರ್ಗಕ್ಕೆ ಹೋಗುವುದು ಒಂದು ಮಾಂಗಲಿಕ ಅಲ್ವಾ? ಅಯ್ಯೋ, ನರಕಕ್ಕೆ ಹೋಗೋದಕ್ಕಿಂತ ಸ್ವರ್ಗಕ್ಕೆ ಹೋಗೋದು ಮಂಗಲ. ಆದರೆ ಮೋಕ್ಷದ ಮುಂದೆ ಅದು ಅಮಂಗಲ. ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾಳೆ, ಅತ್ಯಂತ ನಿರ್ದುಷ್ಟವಾದ ಮಂಗಲ ಅಂತಂದ್ರೆ ಭಗವಂತನ ಕಡೆಗೆ ಹೋಗೋದು ಒಂದೇ. ಉಳಿದ ಮಂಗಲಗಳು, ಲೌಕಿಕ ಮಂಗಲಗಳಿವೆ, ಅದೆಲ್ಲ ನನಗೆ ಬೇಕಿಲ್ಲ ಅಂತಾರೆ ಆಚಾರ್ಯ. ಸನ್ಮಂಗಲ ಅಂತ ಇವೆಲ್ಲ ಅಸತ್ ಮಂಗಲಗಳು. ಇಲ್ಲೇ ಮನೆಯಲ್ಲಿ ಬೇಕಾದ ಅನುಕೂಲತೆ ಇರುವುದು, ಅನುಕೂಲನಾದ ಗಂಡ, ಅನುಕೂಲನಾದ ಪತ್ನಿ, ಇದೆಲ್ಲ ಮಂಗಲಗಳೇ ಜೀವನದಲ್ಲಿ. ಆದರೆ ಅದು ಸನ್ಮಂಗಲಗಳಲ್ಲ, ಅಸತ್ ಮಂಗಲಗಳು. ಸನ್ಮಂಗಲ ಅಂದ್ರೆ ಸಚ್ಛಬ್ದ ವಾಚ್ಯನಾದ ಭಗವಂತನ ಕಡೆಗೆ ಸಾಗುವಂತಹ ಮಂಗಲ. ಅಂದ್ರೆ ಸ್ಪಾಟ್ಲೆಸ್, ನಿರ್ದುಷ್ಟ, ಸತ್ ಅಂದ್ರೆ ದೋಷ ಇಲ್ಲದ್ದು. ಈ ಮಂಗಲಗಳಲ್ಲಿ ಇದು ಒಳ್ಳೇದು ಹೌದು, ಇದರಲ್ಲಿ ಏನೋ ಡಿಫೆಕ್ಟ್ ಇದೆ, ಪರ್ಫೆಕ್ಟ್ ಅಲ್ಲ ಇದು. ಇಂಪರ್ಫೆಕ್ಟ್ ಮಂಗಲ, ಪರ್ಫೆಕ್ಟ್ ಮಂಗಲ ಅಂತಾರೆ ಆಚಾರ್ಯ. ಪರ್ಫೆಕ್ಟ್ ಮಂಗಲ ಅಂತಂದ್ರೆ ಭಗವಂತನ ಕಡೆಗೆ ಸಾಗುವಂತಹ ಕ್ರಿಯೆ ಮಾತ್ರವೇ, ಉಳಿದದ್ದೆಲ್ಲವೂ ದೋಷದಿಂದ ಕೂಡಿರುವ ಮಂಗಲವೇ. ಅದರಿಂದ ಸನ್ಮಂಗಲ ಅಂತ ಹೇಳ್ತಾರೆ, ಬರೇ ಮಂಗಲ ಅಲ್ಲ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದಿ ಅಶೇಷ ಸನ್ಮಂಗಲಂ ವಿದಧತೆ. ಇಂಥ ಮಂಗಲಗಳನ್ನ ಕೊಡ್ತಾರೆ ಯಾರು? ತತ್ಪ್ರಣತ ಸತ್ಪ್ರಣತಾ ಅಪಿ. ತತ್ಪ್ರಣತ, ಭಗವಂತನಿಗೆ ಲಕ್ಷ್ಮಿಗೆ ಮಣಿದವರು, ಭಗವಂತನ ಮತ್ತು ಲಕ್ಷ್ಮಿಯ ಭಕ್ತರಾದವರು, ಅಂಥ ಸಜ್ಜನರಿಗೆ ಮಣಿದವರು. ಭಗವಂತನ ಲಕ್ಷ್ಮಿಯ ಭಕ್ತರಾದ ಸಜ್ಜನರಿಗೆ ಮಣಿದು ಭಕ್ತರಾದವರು ಕೂಡ ಇಂಥ ಅಶೇಷ ಮಂಗಲವನ್ನು ಕೊಡಬಲ್ಲರು ಅಂತ. ತತ್ಪ್ರಣತರು, ಅವರಿಗೆ ಅಂದರೆ ಲಕ್ಷ್ಮೀನಾರಾಯಣರಿಗೆ ಪ್ರಣತರಾದವರು, ಲಕ್ಷ್ಮೀನಾರಾಯಣರ ಭಕ್ತರು, ಅಂಥ ಜ್ಞಾನಿಗಳು. ಸತ್ ಅಂದ್ರೆ ಜ್ಞಾನಿಗಳು. ಸನ್ ವಿದ್ವಾನ್, ಸನ್ ಪಂಡಿತ ಕವಿ ಅಂತ. ಸನ್ ಅಂದ್ರೆ ಪಂಡಿತ. ತತ್ ಪ್ರಣತರಾಗಿರತಕ್ಕಂಥವರ ಸತ್ ಅಂದ್ರೆ ಜ್ಞಾನಿಗಳು. ಆ ಜ್ಞಾನಿಗಳಿಗೆ ಪ್ರಣತರಾದಂಥವರು, ನೇರ ಭಗವಂತನಿಗೆ ತಿಳಿದವರಲ್ಲ, ಭಗವಂತನ ಉಪಾಸನೆ ಮಾಡ್ತೇವೆ, ಭಗವಂತನನ್ನು ಒಲಿಸಿಕೊಂಡ ಜ್ಞಾನಿಗಳನ್ನು ಸೇವೆ ಮಾಡುವವರು ಕೂಡ ಇಂಥ ಅನುಗ್ರಹ ಮಾಡಬಲ್ಲರು. ಧರ್ಮಾರ್ಥ ಕಾಮ ಸುಮತ್ಯಾದ್ಯ ಅಶೇಷ ಮಂಗಲಂ ಸುಮತಿ ಪ್ರಚಯಾದ್ಯ ಅಶೇಷ ಸನ್ಮಂಗಲಂ ವಿಧದತೆ. ಇಲ್ಲಿ ಸತ್ ಅನ್ನೋದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ಹಿಂದೆ ವಿಶ್ವ ಶಬ್ದ ಇದ್ದ ಹಾಗೆ
ಲಕ್ಷ್ಮೀನಾರಾಯಣರಿಗೆ ಪ್ರಣತನಾದವರು ಯಾರು ಅಂದರೆ ಸತ್. ಸತ್ ಅಂದರೆ ಜ್ಞಾನಿಗಳು ಅಂತ ಒಂದು ಅರ್ಥ ಆಯಿತು. ಲಕ್ಷ್ಮೀನಾರಾಯಣರ ಭಕ್ತರು, ಆ ಭಕ್ತರ ಭಕ್ತರೂ ಕೂಡ ಅಂತ ಒಂದು ಅರ್ಥ ಆಯ್ತು. ಇನ್ನೊಂದು ವಿಶೇಷ ಅರ್ಥ ಇದೆ ಉಪನಿಷತ್ತಿನಲ್ಲಿ. ಸತ್ ಅಂತ ಅನ್ನೋದಕ್ಕೆ ಅರ್ಥ ಹೇಳುವಾಗ ಸದಿತಿ ಪ್ರಾಣ ಅಂತ ಹೇಳಿ, ಪ್ರಾಣದೇವರು ಅಂತ ಅರ್ಥ ಸತ್ ಅಂದರೆ. ಹಾಗಾದ್ರೆ ಲಕ್ಷ್ಮೀನಾರಾಯಣರಿಗೆ ನೇರ ಸಾಕ್ಷಾತ್ ಎರಗಿ ಉಪಾಸನೆ ಮಾಡತಕ್ಕವರು ಸತ್ ಶಬ್ದವಾಚ್ಯರಾದ ಪ್ರಾಣದೇವರು. ಅವರಿಗೆ ಎರಗಿದವರು ಅಂದರೆ ಪ್ರಾಣದೇವರು ಗುರುತ್ವವನ್ನು ಉಪಾಸನೆ ಮಾಡತಕ್ಕಂಥ. ಹಾಗಾಗಿ ಭಗವಂತ, ಲಕ್ಷ್ಮಿ ಮತ್ತು ಪ್ರಾಣದೇವರು ಈ ಮೂರು ತತ್ವಗಳನ್ನು ಉಪಾಸನೆ ಮಾಡತಕ್ಕವರು ತತ್ಪ್ರಣತ, ಸತ್ಪ್ರಣತ. ತತ್ಪ್ರಣತರು ಸತ್. ಸತ್ ಅಂದರೆ ಪ್ರಾಣದೇವರು. ಸದಿತಿ ಪ್ರಾಣ ಅಂತ ಉಪನಿಷತ್ತು. ಸತ್ ಅನ್ನುವ ಶಬ್ದಕ್ಕೆ ಪ್ರಾಣದೇವರು ಅಂತ ಅನ್ನುವ ಅರ್ಥ ವೈದಿಕವಾದ ಅರ್ಥ. ಆಚಾರ್ಯರು ಯಾವಾಗಲೂ ವೈದಿಕವಾದ ಅರ್ಥವನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬರೆಯೋರು. ಅದನ್ನು ನಾವು ಗಮನಿಸದೇ ಇದ್ರೆ ಪೂರ್ತಿ ಅರ್ಥ ಮಾಡಿಕೊಂಡಾಗ ಆಗುವುದಿಲ್ಲ. ಸತ್ ಅಂದರೆ ಸಜ್ಜನರು, ಸತ್ ಅಂದರೆ ಜ್ಞಾನಿಗಳು, ಇವೆಲ್ಲ ಅರ್ಥ ಲೌಕಿಕವಾದ ಅರ್ಥ. ವೈದಿಕ ಅರ್ಥ ಸತ್ ಅಂದರೆ ಪ್ರಾಣದೇವ. ಯಾಕೆಂದ್ರೆ ಸಜ್ಜನರಲ್ಲಿ ಪರಮ ಸಜ್ಜನರು, ಜ್ಞಾನಿಗಳಲ್ಲಿ ಪರಮಜ್ಞಾನಿಗಳು. ಆದ್ದರಿಂದ ಸತ್ ಶಬ್ದದ ಮುಖ್ಯಾರ್ಥ ಪ್ರಾಣದೇವರು. ತತ್ ಪ್ರಣತ, ಅವರಿಗೆ ಪ್ರಣತರಾದ ಲಕ್ಷ್ಮೀನಾರಾಯಣರಿಗೆ ಎರಗುವ ಭಕ್ತರಾದ ಪ್ರಾಣದೇವರು ಸತ್. ಅವರಿಗೆ ಭಕ್ತರು, ಅವರಲ್ಲಿ ಉಪಾಸನೆ ಮಾಡಿ ಅವರ ಅನುಗ್ರಹಕ್ಕೋಸ್ಕರ ಕಾತರಿಸ್ತಕ್ಕಂಥ ಪ್ರಾಣೋಪಾಸಕರು, ಪ್ರಾಣಭಕ್ತರು. ಇದು ವಿಶೇಷ ಅರ್ಥ. ಸಾಮಾನ್ಯ ಅರ್ಥ ಲಕ್ಷ್ಮೀನಾರಾಯಣರ ಭಕ್ತರಾದ ಸಜ್ಜನರು, ಜ್ಞಾನಿಗಳು, ಅವರ ಭಕ್ತರು. ಅಂದರೆ ಭಗವಂತನ ಭಕ್ತರ ಭಕ್ತರೂ ಕೂಡ ಸಾಮಾನ್ಯ ಜನರ ಈಡೇರಿಕೆ ಬಯಸಿದ್ದನ್ನು ಈಡೇರಿಸಬಲ್ಲರು, ಅವರ ಬಯಕೆಗಳನ್ನು ಪೂರೈಸಬಲ್ಲರು. ಯಾವ ಕಾರಣದಿಂದ? ಯದಪಾಂಗಲೇಶಂ ಆಶ್ರಿತ್ಯ, ಯಾವ ಲಕ್ಷ್ಮಿಯ ಅನುಗ್ರಹದಿಂದ ಲಕ್ಷ್ಮೀದೇವಿ ಮುನಿದರೆ ಭಗವದ್ಭಕ್ತರು ಇಂಥದ್ದನ್ನು ಮಾಡುವುದು ಸಾಧ್ಯ ಇಲ್ಲ. ಯಾವ ಲಕ್ಷ್ಮಿಯ ಅನುಗ್ರಹದಿಂದ ಭಗವದ್ಭಕ್ತರು, ಭಗವದ್ಭಕ್ತರ ಭಕ್ತರು ಕೂಡ ಜನಸಾಮಾನ್ಯರಿಗೆ ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದಿ ಎಲ್ಲ ಅಭೀಷ್ಟಗಳನ್ನು ಕೊಡಬಲ್ಲರೋ ಅಂಥ ಲಕ್ಷ್ಮೀದೇವಿ ಕೂಡ ಶ್ರೀಹಿ ಯತ್ಕಟಾಕ್ಷ ಬಲವತಿ. ಯಾವ ಭಗವಂತನ ಕಡೆಗಣ್ಣ ನೋಟದ ಬಲವನ್ನು ಪಡೆದವಳೋ, ಯಾವ ರಮೆಯು ಈ ಎಲ್ಲವನ್ನು ನಡೆಸುತ್ತಿಹಳೋ ಅಂಥವಳನು ತನ್ನ ಕಡೆಗಣ್ಣ ನೋಟದಿಂದ ಕಾಪಿರುವ ಹರಿಗೆ ನಮನಂ. ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಜ್ಞಾನಿಗಳ ಮಹತ್ವವನ್ನು ಹೇಳಿದರು. ತಮ್ ಋಷಿಂ ತಮ್ ಸುಮೇಧಾಂ, ಋಷಿಗಳು ಅಂತ ಅನ್ನೋ ಮಾತನ್ನು ಲಕ್ಷ್ಮಿ ಹೇಳಿದ್ದಾಳೆ. ಅಂಥ ಋಷಿಯನ್ನು ನಾನು ಬಯಸಿದವನನ್ನು ಋಷಿಯಾಗಿ ಎತ್ತರಕ್ಕೇರಿಸಬಲ್ಲೆ ಅಂತ. ಅದಕ್ಕೂ ಒಂದು ಶ್ಲೋಕ ಹೇಳ್ತಾರೆ ಆಚಾರ್ಯ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ವೃಷಯೋ ಯದಪಾಂಗನೇಶಂ ಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರಿಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ, ಋಷಿಗಳು. ಅದು ಋಷಿಗಳಿಗೂ ಜ್ಞಾನಿಗಳಿಗೂ ಏನು ವ್ಯತ್ಯಾಸ ಅಂದರೆ ಒಂದು ವಿಶೇಷಣ ಕೊಡ್ತಾರೆ. ಋಷಿಗಳು ಅಂತಾಗಬೇಕಾಗಿದ್ರೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ. ಷಡ್ವರ್ಗ, ಅರಿಷಡ್ವರ್ಗ ಅಂತ, ಅರಿಷಡ್ವರ್ಗನೇ ಷಡ್ವರ್ಗ ಅಂತ ಹೇಳಿದವರು. ಅರಿಷಡ್ವರ್ಗಗಳು ಅಂತಂದ್ರೆ ನಮಗೆ ಗೊತ್ತಿದೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಷಡ್ವರ್ಗದಲ್ಲಿ ಇದು ದ್ವಂದ್ವ. ಈ ಮಠಗಳಲ್ಲಿ ದ್ವಂದ್ವ ಮಠ ಇದ್ದ ಹಾಗೆ ಈ ಷಡ್ವರ್ಗಗಳಲ್ಲಿ ದ್ವಂದ್ವ. ಕಾಮ, ಕ್ರೋಧ, ಲೋಭ ಮೂರೇ ಮೇಯ್ನು. ಮತ್ತಿನ ಮೂರು ಇದರ ದ್ವಂದ್ವ. ಕಾಮದ ದ್ವಂದ್ವ ಮೋಹ, ಕ್ರೋಧದ ದ್ವಂದ್ವ ಮದ, ಲೋಭದ ದ್ವಂದ್ವ ಮತ್ಸರ. ಈ ಕಾಮ, ಮೋಹ, ಆಮೇಲೆ ಕ್ರೋಧ, ಮದ, ಲೋಭ, ಮತ್ಸರ ಅಂತ. ಆದ್ರಿಂದ ಈ ಆರು ಮೂಲತಃ ಮೂರೇ. ಎಲ್ಲಿ ಕಾಮ ಇದೆ ಅಲ್ಲಿ ಮೋಹ ಇದೆ, ಎಲ್ಲಿ ಕ್ರೋಧ ಇದೆ ಅಲ್ಲಿ ಮದ ಇದೆ, ಎಲ್ಲಿ ಲೋಭ ಇದೆ ಅಲ್ಲಿ ಮತ್ಸರ ಇದೆ. ಅದು ಎಲ್ಲ ಒಟ್ಟಿಗೆ ಜೊತೆ, ಅದು ದ್ವಂದ್ವ. ಅದು ಮನುಷ್ಯನನ್ನ ಮೂಲಭೂತವಾಗಿ ಕಾಡುವುದು ಕಾಮ, ಕ್ರೋಧ, ಲೋಭ ಮೂರೇ. ಆದ್ರಿಂದಲೇ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ, ಕ್ರೋಧ ತಥಾ ಲೋಭ ತಸ್ಮಾದ್ ಏತತ್ರಯಂ ತ್ಯಜೇತ್ ಅಂತ ಕೃಷ್ಣ ಮೂರೇ ಬಿಡಬೇಕು ಅಂತ ಹೇಳಿದ್ದು. ಕಾಮ, ಕ್ರೋಧ, ಲೋಭ ಬಿಡಬೇಕು ಅಂತ. ಹಾಗಾದ್ರೆ ಮೋಹ, ಮದ, ಮತ್ಸರ ಬಿಡಬೇಕಾಗಿಲ್ಲೇನು? ಅದು ಬಿಟ್ರೆ ಅದು ಹೋಗುತ್ತೆ. ಯಾಕಂದ್ರೆ ಅದ್ರ ಒಟ್ಟಿಗೆ ಇರೋದು, ಜೊತೆಗೆ ಇರೋದು. ಕಾಮ ಬಿಟ್ರೆ ಮೋಹ ಹೋಗುತ್ತೆ, ಕ್ರೋಧ ಬಿಟ್ರೆ ಮದ ಹೋಗುತ್ತೆ, ಲೋಭ ಬಿಟ್ರೆ ಮತ್ಸರ ಹೋಗುತ್ತೆ. ನೋಡಿ, ಕಾಮದಿಂದ ಒಂದು ಬಯಸಿದ ಮೇಲೆ ಆ ವಸ್ತುವಿನಲ್ಲಿ ಮೋಹ, ಮಮತೆ, ಅದು ನನ್ನದು, ಅದು ನನ್ನದು ಅಂತ ಕಾಮನೆಯಿಂದ ಮೋಹ ಬೆಳೆಯುತ್ತೆ. ಮೋಹ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಮೋಹ ಅಂದರೆ ಮಮತೆಯೂ ಹೌದು, ಮೋಹ ಅಂದರೆ ಅಜ್ಞಾನವೂ ಹೌದು. ಎರಡೂ ಬೆಳೆಯೋದು ಹೌದು. ಒಂದು ವಸ್ತುವನ್ನು ಬಯಸ್ತಿದ್ರೆ, ಅದನ್ನು ಅತಿಯಾಗಿ ಬಯಸಿದಾಗ ಅದರ ಬಗೆಗೆ ಅದರಲ್ಲಿರತಕ್ಕ ದೋಷಗಳೇ ಕಾಣಿಸೋದಿಲ್ಲ ಅವನಿಗೆ. ಅದು ಎಲ್ಲವೂ ಒಳ್ಳೆಯದಾಗಿಯೇ ಕಾಣುತ್ತೆ. ಆ ದೋಷಗಳ ಬಗೆಗೆ ಅವನು ಕುರುಡನಾಗಿ ಬಿಡ್ತಾನೆ. ಅದನ್ನು ಪ್ರೀತಿಸುತ್ತಾ ಅದರಲ್ಲೇ ಮುಳುಗಿ ಬಿಡ್ತಾನೆ. ಅದರ ಮೋಹದಲ್ಲಿ ಕಣ್ಣು ಕುರುಡಾಗಿ ಬಿಡುತ್ತೆ. ಇದು ಕಾಮದಿಂದ ಆಗತಕ್ಕಂಥ ಪರಿಣಾಮ. ಕಾಮ ಮತ್ತು ಮೋಹ. ಕ್ರೋಧದಿಂದ
ಬರತಕ್ಕಂಥದ್ದು ಮದ. ಮದ ಅಂದರೆ ಇನ್ನೊಬ್ಬರನ್ನು ಅವಮಾನ ಮಾಡತಕ್ಕಂಥ ಸ್ವಭಾವ, ಇನ್ನೊಬ್ಬರನ್ನು ತಿರಸ್ಕರಿಸುವಂಥದ್ದು. ಅದು ಮನುಷ್ಯರಿಗೆ ಕೋಪ ಬಂದಾಗ ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡಬೇಕು. ನಮಗೆ ಏನೋ ಒಂದು ನಾವು ಬಯಸಿದ್ದಾಗಲಿಲ್ಲ, ಕಾಮದಿಂದ ಕ್ರೋಧ ಬರೋದು. ನಿಜವಾಗಿ ಕಾಮದಿಂದಲೇ ಕ್ರೋಧ. ಕಾಮ ಅನ್ನೋದು ಒಂದೇ ಮೂಲಭೂತವಾದ ದೋಷ ಮನುಷ್ಯನಲ್ಲಿರೋದು. ಕಾಮ ಕಾಮ ಅಂದರೆ ಡಿಸೈರ್, ಸೆಕ್ಸ್ ಅಲ್ಲ, ಡಿಸೈರ್, ಆಸೆ. ಯಾವುದೋ ಒಂದು ಆಸೆ, ಆಸೆ ಈಡೇರದೇ ಇದ್ದಾಗ ಕೋಪ ಬರೋದು. ಆಸೆ ಈಡೇರಿದಾಗ ಲೋಭ ಬರೋದು. ಬಯಸಿದ್ದು ಸಿಕ್ಕಿತು, ಅದು ಉಳಿಬೇಕು, ಅದು ನನಗೇ ಇರಬೇಕು, ಅದು ಖಾಲಿ ಆಗಬಾರ್ದು, ಅದು ಮುಗಿಬಾರ್ದು, ಲೋಭ. ಅದರಿಂದ ಕಾಮದ ಎರಡು ಮರಿಗಳು, ಕ್ರೋಧ ಮತ್ತು ಲೋಭ. ಈಡೇರದೇ ಇದ್ದಾಗ ಕೋಪ ಬಂತು. ಕೋಪ ಬಂದ ಕೂಡಲೇ ಆವಾಗ ನನಗೆ ಏನಾಯಿತು, ನಾನು ಅವಮಾನಗೊಂಡೆ ಅಂತ ಸಿಟ್ಟು ಬಂದದ್ದು. ನಾನು ಬಯಸಿದ್ದು ನನಗೆ ಸಿಗಲಿಲ್ಲ, ನಿಮಗೆ ಸಿಕ್ಕಿತು, ಅವನನ್ನು ಒಂದು ಕೈ ನೋಡಿ ಬಿಡಬೇಕು ಅಂತ. ಅದರಿಂದ ಇನ್ನೊಬ್ಬನಿಗೆ ಅವಮಾನ ಮಾಡಬೇಕು, ಅವನಿಗೆ ನನಗೆ ಏನಾಯಿತೋ ಅದು ಅವನಿಗೂ ಆಗಬೇಕು. ಹಾಗೆ ಇನ್ನೊಬ್ಬನ ಅವಮಾನ ಮಾಡತಕ್ಕಂಥ, ಇನ್ನೊಬ್ಬನ ತಿರಸ್ಕರಿಸ್ತಕ್ಕಂಥ ಸ್ವಭಾವ, ಅದಕ್ಕೆ ಮೂಲ ಕ್ರೋಧ. ಕ್ರೋಧದಿಂದ ಮದ. ಆಮೇಲೆ ಲೋಭ. ಸಿಕ್ಕಿತು ಅಂದ ಕೂಡಲೇ ಅದು ನನ್ನದೇ ಆಗುತ್ತೆ. ಈ ಲೋಭದಿಂದ ಇನ್ನೊಬ್ಬನೇ ಸಿಕ್ಕಿದ್ದನ್ನು ನೋಡಿ ಸಹನೆ ಆಗುವುದಿಲ್ಲ. ಅದು ನನಗೆ ಸಿಗಬೇಕಿತ್ತು. ಇನ್ನೊಬ್ಬರೇ ಸಿಕ್ಕಿದ್ದನ್ನು ಕಂಡು ಅಸಹನೆ ಮತ್ಸರ. ಇನ್ನೊಬ್ಬರೇ ಸಿಕ್ಕಿದ್ದನ್ನು ಕಂಡು ಅವರನ್ನು ತಿರಸ್ಕರಿಸುವುದು ಮದ. ಇನ್ನೊಬ್ಬರಲ್ಲಿ ಇರುವುದನ್ನು ಕಂಡು ಸಹನೆ ಕಳ್ಕೊಳ್ಳುವುದು ಮತ್ಸರ. ನನ್ನಲ್ಲೇ ಇರಬೇಕು, ಅದು ನನಗೇ ಸಿಗಬೇಕು. ನಿಮಗೆ ಸಿಕ್ಕಿದಾಗ ನಿಮ್ಗೆ ಏನಾದರೂ ಮಾಡಿ ತೊಂದರೆ ಮಾಡಬೇಕು, ನಿಮ್ಮನ್ನು ತುಳಿದು ಬಿಡಬೇಕು, ನಿಮ್ಮನ್ನು ಹೊಡೆದು ಬಿಡಬೇಕು, ನಿಮ್ಮನ್ನು ಮುಗಿಸಿಬಿಡಬೇಕು ಅನ್ನೋದು ಮದ. ಅದು ಆಗ ಮಾಡಲಿಕ್ಕೆ ತಾಕತ್ತಿಲ್ಲದೆ ಇದ್ದಾಗ ಸಂಕಟ, ಅಯ್ಯೋ ಅವರಿಗೆ ಸಿಕ್ಕಿತಲ್ಲ, ಏನಾದರೂ ಮಾಡಿ ಅದು ತಪ್ಪಿದ್ರೆ ಆಗ್ತಿತ್ತು, ನನಗೆ ಸಿಕ್ಕಿದ್ರೆ ಆಗ್ತಿತ್ತು ಅಂತ ಒಳಗಿಂದೊಳಗೆ ಬೇಯ್ತಾ ಇರೋದು ಮತ್ಸರ. ಅಪ್ರೀತಿ ಮದ್ವಶೋ ನಾಯಂ ಇತಿ ಮತ್ಸರ. ಮತ್ಸರ ಅಂದರೆ ನನಗೆ ಸಿಗಲಿಲ್ಲಲ್ಲ ಅಂತ ಸಂಕಟ, ಅದಕ್ಕೆ ಮತ್ಸರ ಅಂತ ಹೆಸರು. ಹೀಗೆ ಇವೆಲ್ಲ ಕಾಮದ ಮರಿಗಳೇ. ಇವೆಲ್ಲ ಕಾಮನೆ. ನಮಗೆ ಬೇಕಾದ್ದು ಅಂತ ಒಂದು ಬಯಕೆ ಬಂತು, ಬಯಕೆ ಸಿಕ್ಕಿತು, ಖುಷಿ ಆಯಿತು. ಬಯಕೆ ಸಿಕ್ಕಿದಾಗಲೂ ಮದ ಬಂತು, ನಾನು ಬಯಸಿದ್ದು ನನಗೆ ಸಿಕ್ಕಿದೆ, ಉಳಿದವರನ್ನು ತುಳಿದು ಬಿಡೋಣ, ಯಾಕಂದ್ರೆ ನಾನು ಬಯಸಿದ್ದು ನನಗೆ ಸಿಕ್ಕಿದೆ, ನನಗೆ ಸಾಟಿಯಾದವನು ಯಾರಿದ್ದಾನಯ್ಯ ಅಂತ ಶುರು ಮಾಡ್ತೇವೆ. ಕೋನ್ಯೋಸ್ತಿ ಸದೃಶೋಮಯ ಗೀತೆಯಲ್ಲಿ ಹೇಳ್ತಾನಲ್ಲ, ಆಢ್ಯೋಸ್ಮಿ ಅಭಿಜನವಾನಸ್ಮಿ, ನಾನು ಬೇಕಾದಷ್ಟು ಸಂಪತ್ತಿದೆ, ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ್ದೇನೆ, ನನಗೆ ಸಾಟಿಯಾದವರು ಯಾರಿದ್ದಾರೆ ಅಂತ ಕೇಳಿಕೊಂಡು ಇದು 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 ಮದ. ಆಢ್ಯೋಸ್ಮಿ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಇಂಥ ಮದ ಬಂದ್ಬಿಡುತ್ತೆ ಮನುಷ್ಯನಿಗೆ. ಇಲ್ಲ, ಇನ್ನೊಬ್ಬರನ್ನ ತಿರಸ್ಕಾರ ಮಾಡಬೇಕು ಅನ್ನತಕ್ಕಂತಹ ಪ್ರವೃತ್ತಿ ಬಂದುಬಿಡ್ತದೆ. ಕಾಮದಿಂದ ಕ್ರೋಧ. ಬಯಕೆ ಈಡೇರಿದರೂ ಕೋಪ ಇದೆ. ಯಾಕೆಂದರೆ ನನಗೆ ಬೇಕಾದಂಥ ನಾನು ಬಯಸಿದ್ದು ಸಿಕ್ಕಿದೆ, ಅದರಿಂದ ಉಳಿದವ್ರನ್ನ ಯಾಕೆ ಕೇರ್ ಮಾಡಬೇಕು ನಾನು? ಇನ್ನೊಬ್ಬರ ಮೇಲೆ ಸಿಟ್ಟು, ಸೆಡವು, ತಿರಸ್ಕಾರ ಇದು ಬರ್ತದೆ. ಕಾಮ ಈಡೇರದೇ ಇದ್ರು ನನಗೆ ಸಿಗಬೇಕಾದ್ದು ಸಿಗಲಿಲ್ಲಲ್ಲ, ಅವರಿಗೆ ಸಿಕ್ಕಿತಲ್ಲ, ಒಂದು ಕೈ ನೋಡಬೇಕು ಅಂತ. ಹೀಗೆ ಕಾಮ ಈಡೇರಿದ್ರೂ ಕೋಪ, ಈಡೇರದೇ ಇದ್ರೂ ಕೋಪ. ಅಂತೂ ಕೋಪ ಅನ್ನೋದು ಕಾಮದ ಪ್ರೊಡಕ್ಷನ್. ಸ್ವತಂತ್ರವಾಗಿ ಕೋಪ ಇಲ್ಲ. ಒಂದು ವಿಷಯ ಇದು ಸೈಕಾಲಜಿ, ಇಂಡಿಯನ್ ಸೈಕಾಲಜಿ. ವೇರ್ ದೇರ್ ಈಸ್ ನೋ ಆಂಗರ್ ದೇರ್ ಕ್ಯಾನ್ ನೆವರ್ ಬಿ ಡಿಸೈರ್. ತಿರುಗಿ ಹೇಳು, ವೇರ್ ದೇರ್ ಈಸ್ ನೋ ಡಿಸೈರ್ ದೇರ್ ಕ್ಯಾನ್ ನೆವರ್ ಬಿ ಆಂಗರ್. ಆಸೆ ಇಲ್ಲದೆ ಇದ್ದರೆ ಮನುಷ್ಯನಿಗೆ ಕೋಪ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಸೆ ಈಡೇರದೇ ಇದ್ದಾಗ ಕೋಪ ಬರೋದು. ಹೀಗೆ ಇದೇ ಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅದರಲ್ಲಿಯೂ ಕಾಮಕ್ಕೆ ಒಂದು ಎಕ್ಸೆಂಪ್ಷನ್ ಇದೆ. ಯಾಕೆಂದರೆ ಅದು ಮನುಷ್ಯನ ಸಹಜವಾದ ನೀಡು, ಫಿಸಿಕಲ್ ನೀಡು. ಕಾಮ ಆಸೆಗಳು ಎಲ್ಲ ಅಲ್ಲದೇನು, ಕಾಮದಲ್ಲಿ ಮನುಷ್ಯ ಬಯಸುತ್ತಾನೆ. ಕಾಮದ ಒಂದು ಮುಖ ಸೆಕ್ಸು. ಅದಕ್ಕೆ ಶಾಸ್ತ್ರಕಾರ ಎಕ್ಸೆಂಪ್ಷನ್ ಇದೆ. ಯಾಕೆಂದರೆ ಅದು ಫಿಸಿಕಲ್ ನೀಡ್. ಅದು ಕೋಪ ಅನ್ನೋದು ಫಿಸಿಕಲ್ ನೀಡು ಅಲ್ಲ, ಅದು ತೀರಾ ಅನ್ನೆಸೆಸರಿ, ತೀರಾ ಅನಗತ್ಯವಾದ ವಸ್ತು. ಮನುಷ್ಯ ಬೇಕು ಅಂತ ಸಿಟ್ಟು ಮಾಡಿಕೊಂಡು ಸಿಟ್ಟು ತನಗೆ ತಾನೇ ಅನ್ಯಾಯ ಮಾಡಿಕೊಳ್ಳೋದು. ಕೋಪ ಅನ್ನೋದು ಕಾಮದಷ್ಟೂ ಅಪೇಕ್ಷಿತ ಅಲ್ಲ. ಕಾಮ ಆದರೂ ಒಂದು ದೈಹಿಕ ಅವಶ್ಯಕತೆ ಆದರೂ ಇದೆ, ಅದಕ್ಕೆ ಕೋಪಕ್ಕೆ ಅದೂ ಇಲ್ಲ. ಅದನ್ನ ಒಬ್ಬ ಮನುಷ್ಯ, ಇವತ್ತು ಲೋಕದಲ್ಲಿ ಹಾಗಿಲ್ಲ, ಆದರೆ ಶಾಸ್ತ್ರದ ಪ್ರಕಾರ ಒಬ್ಬ ಮನುಷ್ಯ ಕಾಮಿಯಾದರೆ ಅದು ಕ್ಷಮೆ ಇದೆ, ಕೋಪಿಷ್ಠನಾದರೆ ಅದು ಕ್ಷಮೆ ಇಲ್ಲ. ಕೋಪ ಮಾಡೋದೇ ಹೆಚ್ಚು ತಪ್ಪು. ಕಾಮಿಯಾಗಿದ್ದರೆ ಅದಕ್ಕೊಂದು ಕ್ಷಮೆ ಇದೆ, ತಪ್ಪೇ, ಆದರೂ ಅದೊಂದು ಕ್ಷಮೆ ಇದೆ. ಕಾಮವನ್ನು ಗೆಲ್ಲಬಹುದು, ಆದರೆ ಕೋಪವನ್ನು ಗೆಲ್ಲುವುದು ಸುಲಭ ಅಲ್ಲ. ಕಾಮವನ್ನು ಗೆದ್ದ ಋಷಿಗಳಿಗೂ ಕೋಪ ಬಂದ್ಬಿಡುತ್ತೆ. ಕೋಪ ಅನ್ನೋದು ಎಷ್ಟು ಭಯಾನಕ ಅಂದರೆ ಅದು ದೊಡ್ಡ ಪಾಪ, ಮತ್ತು ಅದನ್ನು ಗೆಲ್ಲುವುದು ಕಷ್ಟ. ಕಾಮವನ್ನು ಗೆಲ್ಲಬಹುದು.
ವಯಸ್ಸಾದ್ಮೇಲೆ ತನ್ನಷ್ಟಕ್ಕೆ ಕಾಮ ಅನ್ನೋದು ಸಬ್ಡ್ಯವಾಗುತ್ತೆ. ಆದರೆ ವಯಸ್ಸಾದ್ಮೇಲೆ ಸಿಟ್ಟು ಜಾಸ್ತಿ ಆಗ್ತಾ ಹೋದು ಕೆಲವರಿಗೆ. ಕೈ ಸಾಗದಿದ್ದಾಗ ಸಿಟ್ಟು ಜಾಸ್ತಿ, ಸಿಟ್ಟು ವಿಪರೀತ. ಹಾಗಾಗಿ ಕೋಪವನ್ನು ವಯಸ್ಸಿನಿಂದಲೂ ಗೆಲ್ಲಕ್ಕಾಗುವುದಿಲ್ಲ, ತಿಳುವಳಿಕೆಯಿಂದ ಓದಿ ಗೆಲ್ಲಕ್ಕಾಗುವುದಿಲ್ಲ. ಋಷಿಗಳಿಗೆ, ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಸಿಟ್ಟು ಬಂದುಬಿಡ್ತದೆ. ಆದ್ದರಿಂದ ಬಹಳ ಭಯಾನಕವಾದ ಶತ್ರು ಅಂದ್ರೆ ಕೋಪ. ಕಾಮಯೇಷ ಕ್ರೋಧಯೇಷ ಅಂತ ಕೃಷ್ಣ ಹೇಳ್ತಾರಲ್ಲ, ಅದೇ ಕಾಮ ಕ್ರೋಧಗಳು. ಆ ಷಡ್ವರ್ಗಗಳನ್ನ ನಿಗ್ರಹ ಮಾಡಿದವರು, ಷಡ್ವರ್ಗ ನಿಗ್ರಹ, 6 ಷಡ್ ವೈರಿಗಳನ್ನ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ನಿಗ್ರಹ ಮಾಡಿಬಿಟ್ರೆ ಜೀವನದಲ್ಲಿ ಮತ್ತೆ ಅಪಾಯವೇ ಇಲ್ಲ. ನಮ್ಮ ಎಲ್ಲ ಅಪಾಯಗಳಿಗೆ ಒಂದಲ್ಲ ಒಂದು ಕಾರಣ ಆಗುತ್ತೆ, ಯಾವುದೋ ಒಂದು ಆಸೆ. ಆಸೆಯಿಂದ ಮಾಡಬಾರದನ್ನು ಮಾಡ್ತೇವೆ, ಆಸೆ ಈಡೇರಿದಾಗ ಸಿಟ್ಟು ಹೇಳ್ತೇವೆ, ಅದು ಸಿಕ್ಕಿದ್ದನ್ನ ಮತ್ತೆ ಖರ್ಚಾಗಬಾರ್ದು ಅಂತ ಆಸೆಯಲ್ಲಿ ಲೋಭ ಮಾಡ್ತೇವೆ, ಆಸೆ ಈಡೇರಿದಾಗ ಮದದಿಂದ ಇನ್ನೊಬ್ಬರನ್ನ ತಿರಸ್ಕಾರ ಮಾಡ್ತೇವೆ, ಇನ್ನೊಬ್ಬರ ಅಲ್ಲಿ ಇದ್ದದ್ದನ್ನು ನೋಡಿ ನಮಗೆ ಮಾತ್ರ ಅಲ್ಲ ಅವರಿಗೂ ಸಿಕ್ಕಿತಲ್ಲ ಅಂತ ಹೊಟ್ಟೆಗಿಚ್ಚು ಪಡ್ತೇವೆ. ಇದೆಲ್ಲ ಒಂದರ ಒಂದು ಬೆನ್ನ ಹಿಂದೆ ಒಂದಿದೆ. ಇದು ಇಷ್ಟನ್ನು ಗೆದ್ದು ಬಿಟ್ಟರೆ, ಷಡ್ವರ್ಗಗಳನ್ನು ನಿಗ್ರಹ ಮಾಡಿದರೆ, ಕಂಟ್ರೋಲ್ ಮಾಡೋದು, ಪ್ರಾಯ ಜೀವನದಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಯಾಕೆಂದರೆ ನೋಡಿ, ಏನು ಸಮಸ್ಯೆ ಏನು? ನಮಗೇನೋ ಒಂದು ಆಸೆ, ನಮಗೆ ಇಂಥದ್ದು ಬೇಕು ಅಂತ ಆಸೆ ಇಲ್ಲ ಸ್ವಾಮಿ, ಜೀವನದಲ್ಲಿ ಏನು ಬಂತೋ ಅದರಲ್ಲಿ ಸಂತೋಷ ಅಂತ ಅಂದ್ಬಿಟ್ರೆ ಸಮಸ್ಯೆ ಏನು ಬರೋದು ಜೀವನದಲ್ಲಿ? ಮೊದಲನೇದ್ದು ಒಂದು ಕಾಮ, ಅದು ಬೇಕು, ಅದು ಬೇಕು, ಅದು ಸಿಗೋ ತನಕವೂ ಟೆನ್ಷನು, ಸಿಗಲಿಲ್ಲ ಅಂದ್ರೂ ಟೆನ್ಷನು, ಸಿಕ್ಕಿದ್ರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬರ್ತಾರೆ, ಇವೆಲ್ಲ ಟೆನ್ಷನ್ ಒಟ್ಟು. ಆದ್ರೆ ಯಾವುದು ಬೇಕು ಅನ್ನುವ ಒಂದು ಸಿದ್ಧಾಂತ ಇಲ್ಲ. ದೇವರು ಏನು ಕೊಟ್ಟನೋ ಅದು ಯಾವ್ದು ಸಿಕ್ಕಿದೋ ಅದು ಖುಷಿ, ಇಂಥದೇ ಸಿಗಬೇಕು ಅಂತ ಲೆಕ್ಕಾಚಾರ ಇಲ್ಲ ನಮ್ಮಲ್ಲಿ. ಅದರಿಂದ ಕಾಮವನ್ನು ಗೆದ್ದರೆ ಮನುಷ್ಯ ಟೆನ್ಷನ್ಲೆಸ್, ಶಾಂತವಾಗಿ ಬದುಕಬಹುದು. ಕಾಮ ಇಲ್ಲ ಅಂದಮೇಲೆ ಕೋಪ ಬರುವುದಿಲ್ಲ. ಈಗ ನಾವು ಮಕ್ಕಳ ಮೇಲೆ ಕೋಪ ಬರುತ್ತೆ, ಮಕ್ಕಳ ಮೇಲೆ ಸಿಟ್ಟು ಬರುತ್ತೆ. ಯಾಕೆ ಸಿಟ್ಟು ಬರುತ್ತೆ ಅಂದರೆ ನಮ್ಮ ಮಕ್ಕಳು ನಾವು ಈ ಯೋಚನೆ ಮಾಡಿದ ಹಾಗೆ ಬೆಳೀಲಿಲ್ಲ ಅಂತ ಸಿಟ್ಟು. ಅದರ ಕಾರಣ ನನ್ನ ಮಗು, ಈ ಅಟ್ಯಾಚ್ಮೆಂಟ್. ಅದೇ ಪಕ್ಕದ ಮನೆಯ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗದೆ ಇದ್ದರೆ ನಮ್ಗೆ ಖುಷಿ ಆಗೋದು, ದುಃಖ ಆಗೋದಿಲ್ಲ. ಹೌದ್ರಿ, ಅವ್ರ ಸ್ಟ್ಯಾಂಡರ್ಡೇ ಅಷ್ಟು. ಮತ್ತು ಆ ಮನೆಯವ್ರ ಅನ್ಕಲ್ಚರ್ಡ್ ಅವ್ರು ಮತ್ತು ಅವ್ರ ಮಕ್ಕಳು ಪಾಸ್ ಆಗೋದು ಉಂಟು ಅಂತ ಅವ್ರು ಫೇಲ್ ಆದರೆ ಇಡೀ ಮನೆಯವರ ಮೇಲೆ ನಮಗೊಂದು ಹೊಸ ಖುಷಿ. ನಮ್ಮ ಮಕ್ಕಳು ಮಾರ್ಕ್ ಕಮ್ಮಿ ತೆಗೆದರೆ ಅದು ಸಿಟ್ಟು ಬಂದುಬಿಡುತ್ತೆ. ಮಕ್ಕಳಿಗೆ ಹೊಡೆಯೋದೇನು ಬಡಿಯೋದೇನು, ಇನ್ನು ಬರುವ ವರ್ಷ ನೀನು ಶಾಲೆ ಕಳಿಸ್ಬೇಕಾದ್ರೆ ನೀನು ಊರಿಗೆ ಹೊಡಿಬೇಕು, ರಜೆಯಲ್ಲಿ ಹಗಲು ರಾತ್ರಿ ಓದಬೇಕು ಅಂತ ಹಿಂಸೆ ಕೊಡ್ತೇವೆ ಮಕ್ಕಳಿಗೆ, ಚಿತ್ರ ಹಿಂಸೆ ಕೊಡ್ತೇವೆ. ಸಿಟ್ಟು ಬರುತ್ತೆ ಮಕ್ಕಳ ಮೇಲೆ. ಸಿಟ್ಟು ಬರೋದ್ರ ಹಿಂದೆ ಇರುವಂತಹದ್ದು ಪ್ರೀತಿ ಅಲ್ಲ, ಕಾಮ, ಡಿಸೈರ್. ನನ್ನ ಮಗು ಹುಷಾರಾಗಬೇಕು, ನನ್ನ ಮಗು ಹುಷಾರಾಗಬೇಕು. ಅದು ಹುಷಾರಾಗಬೇಕಾಗಿಲ್ಲ, ಯಾಕೆ ಅದು ನನ್ನ ಮಗು ಅಲ್ಲ. ಈ ಡಿಸ್ಕ್ರಿಮಿನೇಷನ್ನಿಂದಲೇ ಮನುಷ್ಯನಿಗೆ ಕೋಪ ಬರುವುದು. ಅದನ್ನು ಬಿಟ್ಟು ಬಿಟ್ರೆ ಕೋಪ ಇಲ್ಲ. ಬಹಳ ವಿಚಿತ್ರ ಅನಿಸ್ಬೋದು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಫೇಲ್ ಆದಾಗ ಕೋಪ ಬರಬಾರ್ದು, ಖುಷಿ ಆಗಬೇಕು. ಆ ಸ್ಥಿತಿಗೆ ಮುಟ್ಟಬಲ್ಲೆ ನಾವು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸಾಧ್ಯ, ನಿಜವಾಗಿ ಸಾಧ್ಯ. ನೀವು ಮಕ್ಕಳು ಫೇಲ್ ಆದಾಗ ಅವರನ್ನು ಪ್ರೀತಿಸಿ ನೋಡಿ, ಕೋಪಿಸಿಕೊಂಡು ಬೈಯಬೇಡಿ. ಮುಂದಿನ ವರ್ಷ ಚೆನ್ನಾಗಿ ಓದ್ತಾರೆ ಅವರು. ಕೋಪಿಸಿ ಬೈದರೆ ಮುಂದಿನ ವರ್ಷವೂ ಫೇಲ್ ಆಗುವ ಸಾಧ್ಯತೆ ಇದೆ. ಇದು ಸೈಕಾಲಜಿ ದೃಷ್ಟಿಯಿಂದಲೂ ಇದು ಕರೆಕ್ಟು. ಶಾಲೆಯಲ್ಲಿ ಓದಿ ಪಾಸ್ ಆಗದ ಅಥವಾ ಕಮ್ಮಿ ಮಾರ್ಕು ಪಡೆದ ಮಕ್ಕಳನ್ನ, ಇದು ಒಂದು ದೃಷ್ಟಾಂತ ಹೇಳೋದು. ಇದೇ ರೀತಿಯ ಎಲ್ಲ ಸಾಮಾನ್ಯ ಮನೆಯಲ್ಲಿ ಬೈಯೋದು ಜಾಸ್ತಿ. ಯಾತಕ್ಕಾಗಿ ನಮ್ಮಲ್ಲಿ ಹುಟ್ಟಿದೆಯೋ ಅಪರದಂಡ, ಒಂದು ಶಾಲೆಯಲ್ಲಿ ಓದಿ ಪಾಸ್ ಆಗೋ ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಬೈಯೋದು. ಇನ್ನು ಒಬ್ಬ ಹುಡುಗ ಅಥವಾ ಹುಡುಗಿ ಹೆಚ್ಚು ಮಾರ್ಕ್ ತೆಗೆದಿದ್ರೆ, ನೋಡು ನಿನ್ನ ತಮ್ಮನನ್ನು ನೋಡು, ಅವನ ಯೋಗ್ಯತೆ ನಿನಗುಂಟ, ನಿನ್ನ ತಮ್ಮ ಪಾಸಾದ, ನಿನಗೆ ಪಾಸ್ ಆಗಿದೆ ಅಣ್ಣನನ್ನು. ಇದು ನಿಜವಾಗಿ ಹೀಗೆ ಮಕ್ಕಳನ್ನು ಕಂಪೇರ್ ಮಾಡಿ ಒಂದನ್ನು ಒಂದು ಹೊಗಳುವುದು, ಒಂದನ್ನು ತೆಗಳುವುದು ಮಾಡುವುದು ಎಷ್ಟು ಅನ್ಯಾಯ ಅಂತಂದರೆ, ಫೇಲಾದ ಹುಡುಗನನ್ನು ಬೆನ್ನು ತಟ್ಟಿ ಸಂತೈಸಿ ಪ್ರೀತಿ ಮಾಡಿ, ಅಪ್ಪ ಜೀವನದಲ್ಲಿ ಪಾಸ್ ಆಗೋದು ಫೇಲ್ ಆಗೋದು ಎರಡು ದ್ವಂದ್ವ ಇದ್ದದ್ದೇ. ಸುಖ ದುಃಖೇ ಸಮಯಕೃತ್ವ, ಲಾಭವು ಜಯಾಜಯವು ಎರಡೂ ಇದ್ದದ್ದೇ. ಆದ್ದರಿಂದ ನೀನು ಈಗ ಫೇಲ್ ಆದರೆ ಏನು, ಮುಂದಿನ ವರ್ಷ ನೀನು ಪಾಸ್ ಆಗ್ತೀನಿ ನನಗೆ ಗೊತ್ತು, ಏನು ಬೇಜಾರಿಲ್ಲ ಅಂತ ಬೆನ್ನು ತಟ್ಟಿ, ಅಯ್ಯೋ ನಾನು ಫೇಲ್ ಆದರೂ ನಮ್ಮ ಅಮ್ಮ ಅಪ್ಪ ಸಂತೋಷ ಪಟ್ಟರು, ಮುಂದಿನ ವರ್ಷ ನಾನು ಖಂಡಿತ ಪಾಸ್ ಆಗಬೇಕು ಅಂತ ಅವರು ಓದಿಬಿಡ್ತಾರೆ. ಇದು ಸೈಕಾಲಜಿಯ ದೃಷ್ಟಿಯಿಂದಲೂ ಇದು ಅಗತ್ಯ. ಅಂದ ಮಕ್ಕಳು ತಪ್ಪು ಮಾಡಿದಾಗ, ಮಕ್ಕಳು ಅನ್ಯಾಯ ಮಾಡಿದಾಗ, ಅಥವಾ ಮಕ್ಕಳು ಫೇಲ್ ಆದಾಗ ಅವರನ್ನು ನಾವು ಪ್ರೀತಿಯಿಂದ ಗೆದೆಯುವುದು ಸುಲಭ. ಅದನ್ನು ದುರುಪಯೋಗ ಮಾಡುವುದು ಇರಬಹುದು. ಎಲ್ಲವೂ 100ಕ್ಕೆ 100 ಅನ್ವಯವಾಗುವುದಿಲ್ಲ. ಆದ್ದರಿಂದ ಇದನ್ನ
ಕೋಪವನ್ನು ಗೆಲ್ಲುವ ಮೂಲಕ ಸಮಸ್ಯೆಯನ್ನು ಕಮ್ಮಿ ಮಾಡಿಕೊಳ್ಳಬಹುದು. ಇದೆಲ್ಲ ಹೀಗೆ ಒಂದೊಂದನ್ನೇ ಗೆಲ್ಲುವ ಮೂಲಕ. ಲೋಭ ಇಲ್ಲದೆ ಇದ್ದರೆ ನಮಗೆ ಒಂದು ವೇಳೆ ನಮ್ಮಲ್ಲಿದ್ದದ್ದು ಕಳೆದು ಹೋದರೂ ದುಃಖ ಆಗುವುದಿಲ್ಲ, ಖರ್ಚಾಗಿ ಹೋದರೂ ದುಃಖ ಆಗುವುದಿಲ್ಲ, ಬಿದ್ದು ಹೋದರೂ ದುಃಖ ಆಗುವುದಿಲ್ಲ. ಯಾಕೆಂದರೆ ಅದು ಇದ್ದಾಗ ಇತ್ತು, ಇಲ್ಲದೆ ಇದ್ದಾಗ ಇಲ್ಲ ಅಷ್ಟೇ. ಇದ್ದಾಗ ಇತ್ತಲ್ಲ ಆಗ ಖುಷಿ ಪಟ್ಟಿದ್ದೆ, ಈಗ ಇಲ್ಲ ಆಗ ಖುಷಿ ಪಡೋಣ. ಇತ್ತು ಅಂತ ಖುಷಿ ಪಟ್ಟಿದ್ದೇವೆ, ಇಲ್ಲ ಅಂತ ಖುಷಿ ಪಡೋಣ. ಹೀಗೆ ಮನಸ್ಸಿಗೆ ಪ್ರತಿಯೊಂದರಲ್ಲಿಯೂ ಯಾವ ಸ್ಥಿತಿಯಲ್ಲಿ ನಾವು ಇರುತ್ತೇವೆ ಆ ಸ್ಥಿತಿಗೆ ಮನಸ್ಸು ಎಜಸ್ಟ್ ಆಗಿ ಅದನ್ನು ಖುಷಿ ಪಡುವಂತಹ ರೀತಿಯಲ್ಲಿ ಬೆಳೆದು ನಿಂತವರೇ ಋಷಿಗಳು ಅಂತ. ಷಡ್ವರ್ಗ ನಿಗ್ರಹ, ಅದರಿಂದ ನಿರಸ್ತ ಸಮಸ್ತ ದೋಷ ಅಂತ. ಜೀವನದಲ್ಲಿ ಎಲ್ಲಾ ದೋಷಗಳು ಬರುವುದು ಈ ಷಡ್ವರ್ಗದಿಂದ. ಇದನ್ನು ಓವರ್ಕಮ್ ಮಾಡಿಬಿಟ್ರೆ ಯಾವ ದೋಷವೂ ಜೀವನದಲ್ಲಿ ಇಲ್ಲ, ಆರಾಮವಾಗಿ ಬದುಕಬಹುದು. ಅಂಥ ಜೀವನದ ಎಲ್ಲ ದೋಷಗಳನ್ನು ಒದ್ದೋಡಿಸಿ ಅದಕ್ಕೆ ಮೂಲಭೂತವಾದ ಷಡ್ವರ್ಗ ನಿಗ್ರಹ ಮಾಡಿದವರು ಋಷಿಗಳು. ಅವರು ಏನು ಮಾಡ್ತಾರೆ, ಈ ಷಡ್ವರ್ಗದ ಕಾಟ ಇಲ್ಲದೆ ಇದ್ದರಿಂದ ಆರಾಮವಾಗಿ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಧ್ಯಾಯಂತಿ ವಿಷ್ಣುಂ ಋಷಯ. ವಿಷ್ಣುವಿನ ಧ್ಯಾನ ಮಾಡಲಿಕ್ಕೆ ಅವರಿಗೆ ಸುಲಭವಾಗಿ ಸಾಧ್ಯ ಆಯ್ತಾ? ಷಡ್ವರ್ಗ ನಿಗ್ರಹ ಮಾಡಿದ್ರು. ಷಡ್ವರ್ಗ ನಿಗ್ರಹ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಯ್ತು ಅವರಿಗೆ? ಯದಪಾಂಗಲೇಶಮಾಶ್ರಿತ್ಯ, ಯಾವ ಲಕ್ಷ್ಮೀದೇವಿಯ ಕರುಣಾ ಕಟಾಕ್ಷದಿಂದಾಗಿ ಅವರು ಷಡ್ವರ್ಗ ನಿಗ್ರಹ ಸಾಧ್ಯ ಆಯಿತು. ಪ್ರಕೃತಿ ಆ ಮಕ್ಕಳನ್ನು ಹಾಗೆ ತರಬೇತಿ ಮಾಡಿದ್ಲು ತಾಯಿ, ಅದರಿಂದ ತಾಯಿಯ ರಕ್ಷೆಯಲ್ಲಿ ಅವರು ಷಡ್ವರ್ಗವನ್ನು ನಿಗ್ರಹ ಮಾಡಿದರು. ವಿಷ್ಣು ಧ್ಯಾನ ಮಾಡೋದು ಸಹಜವಾಗಿ ಬಂತು. ಎಷ್ಟೋ ಸರ್ತಿ ನಾವು ಷಡ್ವರ್ಗ ನಿಗ್ರಹ ಮಾಡಬೇಕು ಅಂತಂದ್ರೆ ಷಡ್ವರ್ಗ ನಿಗ್ರಹ ಮಾಡಿದ ಮೇಲೆ ಅದು ಒಂದು ಅಪಾಯವಾಗಿ ನಿಲ್ಲೋದುಂಟು ನಮ್ಮಲ್ಲಿ. ಏನು ಅಂದ್ರೆ ಷಡ್ವರ್ಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ಆರನ್ನು ಗೆದ್ದವರು ಕಡೆಗೆ ನಾನು ಆರನ್ನು ಗೆದ್ದವ ಅನ್ನೋ ಆ ಒಂದು ಅಹಂಕಾರ ಬಂದುಬಿಟ್ರೆ ಎಲ್ಲ ದಂಡ ಆಯ್ತಲ್ಲ. ಷಡ್ವರ್ಗ ನಿಗ್ರಹವನ್ನು ಮಾಡಿದವ ಅಂತ ಆ ಅಹಂಕಾರ ಬಂದು ಕೂತು ಬಿಟ್ರೆ ಆರನ್ನು ಗೆದ್ದದ್ದು ವ್ಯರ್ಥವಾಗತ್ತೆ. ಈ ಎಲ್ಲ ಅಹಂಕಾರ ಮಮಕಾರಗಳನ್ನು ದಾಟಬೇಕಾಗಿದ್ದರೆ ಪ್ರಕೃತಿಯ ಅನುಗ್ರಹ ಬೇಕು. ಆ ಅಹಂಕಾರ ಮಮಕಾರನ ಕೊಡ್ತಕ್ಕವಳು ತಾಯಿ, ಅದು ಇರದಂತೆ ಮಾಡುವವಳು ತಾಯಿ. ಜಗನ್ಮಾತೆಯಾದ ಲಕ್ಷ್ಮೀ ಹೌದು, ಲೋಕದಲ್ಲಿಯೂ ಅಷ್ಟೇ. ಮಕ್ಕಳಿಗೆ ಅಹಂಕಾರ ಮಮಕಾರಗಳನ್ನು ಹೆಚ್ಚಿಸುವವಳು ತಾಯಿ, ಅಥವಾ ಅದು ಇಲ್ಲದಂತೆ ಮಾಡುವವಳು ತಾಯಿ. ಚಿಕ್ಕಂದಿನಿಂದ ಮಕ್ಕಳಿಗೆ ಆ ಸಂಸ್ಕಾರ ಕೊಡಬೇಕಾದ್ದು ತಾಯಿಯೇ ಹೊರತು ತಂದೆಯಿಂದ ಅದು ಆಗುವುದೇ ಇಲ್ಲ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣುಂ. ಆ ಷಡ್ವರ್ಗಗಳಿಂದ ಪಾರಾದರೆ ಭಗವಂತನ ಧ್ಯಾನ ಸುಲಭ ಆಗುತ್ತೆ. ಇಲ್ಲದೇ ಇದ್ದರೆ ಯಾವುದೋ ನಮಗೆ ಒಂದು ಆಸೆ ಇದೆ ಸ್ವಾಮಿ, ಅದನ್ನು ಈಡೇರಿಸಬೇಕು, ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೇನೆ, ಅದು ಮುಗಿದ ಮೇಲೆ ದೇವರ ಪೂಜೆ ಮಾಡೋಣ. ಇದು ನಮಗೆ ಆಸೆ ಈಡೇರಬೇಕು. ಸದ್ಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಅದನ್ನು ಈಡೇರಬೇಕು ಅನ್ನೋ ಆಸೆ. ಆ ಆಸೆ ಈಡೇರೋ ತನಕವು ಅಟೆನ್ಷನ್ ಅಲ್ಲಿರುತ್ತೆ, ಭಗವಂತನ ಕಡೆಗೆ ಹೋಗುವುದಿಲ್ಲ. ಹಾಗೆ ಷಡ್ವರ್ಗ ನಿಗ್ರಹದಿಂದ ವಿಷ್ಣುವಿನ ಧ್ಯಾನ ಸಾಧ್ಯವಾಗುವಂತೆ ಮಾಡಿ ಭಗವಂತನ ಧ್ಯಾನಕ್ಕೆ ಮಕ್ಕಳನ್ನ ತರಬೇತಿ ಮಾಡಿದವಳು ತಾಯಿ ಲಕ್ಷ್ಮಿ ಅಂತ. ಆ ರೀತಿಯ ಯಾರ ಅಪಾಂಗಲೇಶಮಾಶ್ರಿತ್ಯ ವಿಷ್ಣುಂ ಧ್ಯಾಯಂತಿ ಋಷಯ ಆಶ್ರಿತ್ಯ ಯಾನಪಿ ಸಮೇತ್ಯ ದುಃಖಂ ನಯಾತಿ ದುಃಖಂ. ಅಂಥ ಋಷಿಗಳನ್ನು ನಾವು ಆಶ್ರಯಿಸಿದರೂ ಸಾಕು. ನಾವು ಯಾರು ತಾಯಿ ಲಕ್ಷ್ಮಿಯ ಆಶ್ರಯದಿಂದ ಅನುಗ್ರಹದಿಂದ ಷಡ್ವರ್ಗಗಳನ್ನು ಗೆದ್ದು ವಿಷ್ಣುವಿನ ಧ್ಯಾನದಲ್ಲಿ ನಿರತರಾಗಿದ್ದಾರೋ ಅಂಥ ಋಷಿಗಳನ್ನು ಆಶ್ರಯಿಸಿದರೂ ನಮ್ಮ ದುಃಖ ಪರಿಹಾರ ಆಗುತ್ತೆ. ಅಂದರೆ ಯಾನಪಿ ಆಶ್ರಿತ್ಯ, ಭಗವಂತನನ್ನು ಆಶ್ರಯಿಸುವುದು ಬೇಡ, ಅಂಥ ಋಷಿಗಳನ್ನು ಆಶ್ರಯಿಸಿದರೂ ನಮ್ಮ ದುಃಖ ದೂರ ಆಗತ್ತೆ. ನಯಾತಿ ದುಃಖಂ. ಅಂಥ ಋಷಿಗಳಿಗೂ ಕೂಡ ಯಾರ ಕಟಾಕ್ಷದ ಅನುಗ್ರಹ ಕಾರಣವೋ, ಅಂಥ ಲಕ್ಷ್ಮಿಯು ಯಾರ ಕಟಾಕ್ಷದ ಕೃಪಾ ಕಟಾಕ್ಷದಿಂದ ಈ ಸ್ಥಿತಿಗೇರಿದ್ದಾಳೋ ಅಂಥ ಶ್ರೀಹಿ ಯತ್ ಕಟಾಕ್ಷ ಬಲವತ್ತೈ ತನ್ನಮಾಮಿ. ಅಂಥ ಲಕ್ಷ್ಮಿಯು ನಾರಾಯಣನ ಅನುಗ್ರಹಕ್ಕೆ ಹೀಗೆ ತಮ್ ಋಷಿಂ ತಮ್ ಸುಮೇಧಾಂ. ಋಷಿಯನ್ನು ನಾನು ಋಷಿಯಾಗಿ ಮಾಡಬಲ್ಲೆ ಅಥವಾ ಒಬ್ಬ ಜ್ಞಾನಿಯಾಗಿ ಮಾಡಬಲ್ಲೆ ಒಬ್ಬನನ್ನ ಅಂತ ಹೇಳಿದ. ಅಂಥ ಜ್ಞಾನಿಗಳು ಋಷಿಗಳನ್ನು ಯಾಕೆ ಮಾಡಿದಳು ಅಂದರೆ ಅವರನ್ನು ನಾವು ಆಶ್ರಯಿಸಿದರೂ ನಮ್ಮ ದುಃಖ ಪರಿಹಾರ, ನಮ್ಮ ಉದ್ಧಾರ ಆಗತ್ತೆ. ಅಂಥ ಋಷಿಗಳು ಜ್ಞಾನಿಗಳನ್ನು ಉದ್ಧಾರ ಮಾಡಿದವಳು ತಾಯಿ ಲಕ್ಷ್ಮಿ. ಅವಳಿಗೂ ಉದ್ಧಾರ ಶಕ್ತಿ, ಅನುಗ್ರಾಹಕ ಶಕ್ತಿ ನಾರಾಯಣ ಅನ್ನುವ ಎಚ್ಚರದಿಂದ ಭಗವಂತನನ್ನು ನಮಸ್ಕರಿಸೋಣ ಅಂತ ಅನ್ನುವ ಮಂತ್ರದ ಜೊತೆಗೆ 3 ಪದ್ಯ, ಇವತ್ತು ನಿನ್ನೆ 1, ಇವತ್ತು 3, 4 ಪದ್ಯ. ಆ ಶ್ರೀಸ್ತುತಿಯ 8 ಪದ್ಯದಲ್ಲಿ 4 ಪದ್ಯವನ್ನು ನಾವು ನೋಡಿದ ಹಾಗಾಯಿತು. ಮುಂದಿನ ಮಂತ್ರಗಳನ್ನು, ಪದ್ಯಗಳನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ಅಭಿನಂದನೆಗಳು ಮತ್ತು ನಮಸ್ಕಾರ.